ನಮಸ್ತೆ ಎಲ್ಲರಿಗೂ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಕೀರ್ತನೆಗಳು 113:7. ಆತನು ದೀನರನ್ನು ಧೂಳಿನಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಕೇಳಿದ್ರಲ್ಲ, ಇದನ್ನ ಭಾವಿಸಿದ್ರ ಅನ್ಕೊಂಡಿದೀನಿ. ಇದನ್ನ ಎಕ್ಸಾಂಪಲ್ ಆಗಿ ಒಬ್ಬ ವ್ಯಕ್ತಿಗೆ ಪಾಪ ಅವರು ಕುಡುಕುರದಲ್ಲಿ ಮುಳುಗೋಗಿದ್ರಂತೆ, ಕುಡಿತದಲ್ಲಿ. ಅದ್ರಲ್ಲೂ ಅವ್ರ ದೇವರು ಅವ್ರಿಗೆ ಹೇಗ್ ಮಾಡಿದ್ದಾರೆ ಅಂತ ಇದೇ ವಾಕ್ಯದ ಮೂಲಕ ಅವ್ರನ್ನ ಮುಂದೆ ತಂದಿದ್ದಾರೆ. ಇನ್ನು ಅನೇಕ ವ್ಯಕ್ತಿಗಳನ್ನ ತಂದಿದ್ದಾರೆ. ಇವರೊಬ್ಬರು ನನಗೆ ಎಕ್ಸಾಂಪಲ್ ಸಿಕ್ಕಿದ್ದಾರೆ. ಇನ್ನು ಮುಂದೆ ಸಿಗ್ಬೋದು. ನೋಡಿ, ವಿಡಿಯೋ ನೋಡಿ. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಅದೇ ಕುಡಿತದಲ್ಲಿ ಅವ್ರ ಪರಿಸ್ಥಿತಿ ಹೆಂಗಿತ್ತು, ಅವ್ರ ಮನೆ ವ್ಯವಸ್ಥೆ ಹೆಂಗಿತ್ತು ಅನ್ನೋದನ್ನ, ಅವರವರೆಲ್ಲರೂ ಹೆಂಗೆ ಮಾತಾಡ್ತಾ ಇದ್ರು ಅನ್ನೋದನ್ನ ವಿಡಿಯೋ ಇದೆ, ನೋಡಿ. ಅದೇ ಕುಡಿತದಲ್ಲಿ ಅವ್ರ ಪರಿಸ್ಥಿತಿ ಹೆಂಗಿತ್ತು, ಅವ್ರ ಮನೆ ವ್ಯವಸ್ಥೆ ಹೆಂಗಿತ್ತು ಅನ್ನೋದನ್ನ, ಅವರವರೆಲ್ಲರೂ ಹೆಂಗೆ ಮಾತಾಡ್ತಾ ಇದ್ರು ಅನ್ನೋದನ್ನ ವಿಡಿಯೋ ಇದೆ, ನೋಡಿ. ಒಂದ್ 7-8 ಜನ ಕೆಲಸ ಕೊಟ್ಕೊಂಡು ಆರಾಮ್ ಕೆಲಸ ಮಾಡ್ಕೊಂಡು ಇರೋಂತ ಯಾವ ಬಾರಲ್ಲಿ ಹೋದ್ರು ನಾನೇ. ಯಾವಾಗ ಕುಡಿಯೋದು ಸಂಪೂರ್ಣ ಅಡಿಕ್ಟ್ ಆದ್ನೋ ಯಾವ ಬಾರಲ್ಲಿ ಹೋದ್ರು ಕೂಡ ನಾನೇ. ಶನಿವಾರ ಬಂದ್ರೆ ಈ ಕಡೆ ಲೇಬರ್ಸ್ ಬಟ್ವಾಡ ಕೂಡ ಬರಲ್ಲೇ. ಚಿಕ್ಕಬಳ್ಳಾಪುರ 4 ಬಾರಲ್ಲಿ ಎಣ್ಣೆ ಕೊಡ್ತಿರ್ಲಿಲ್ಲ ನನಗೆ. ಅಷ್ಟು ವೆರೈಟಿಯಾಗಿ ಕುಡಿತಿದ್ದೆ. ಯಾಕಂದ್ರೆ ಎಲ್ಲರೂ ನೀರು ಹಾಕೊಂಡು ಕುಡಿತಾ ಇದ್ರು, ನಾನು ಕಚ್ಚಾ ಕುಡಿತಾ ಇದ್ದೆ. ವೆರೈಟಿಯಾಗಿ ಆ ರೀತಿಯಾಗಿ ಕುಡಿದು ಲಾಸ್ಟ್ಗೆ ನಾನು ಹೆಂಡತಿ ಕೂಲಿ ಮಾಡುವಂತ ಪರಿಸ್ಥಿತಿ ಬಂದು, ತಿಪ್ಪೇನಹಳ್ಳಿ ಕೂಲಿ ಮಾಡುವಂತ ಪರಿಸ್ಥಿತಿ. ಪಾಪ ಇರೋ ಮಗಳನ್ನ ಏನ್ ಮಾಡೋದು ಪಾಪ ಇಂತ ಕುಡ್ಕೊಂಡು ಕೊಟ್ಬಿಟ್ಟು ಪಾಪ ಜಾಸ್ತಿ ಸಂತೋಷ ಪಟ್ಟಿದ್ದಾರೆ. ನಮ್ಮ ಅತ್ತೆ, ನಮ್ಮ ಮಾವ ಇದ್ದಾರೆ, ಅವರು ಈ ಫಂಕ್ಷನ್ ಅಲ್ಲಿ ಇದ್ದಾರೆ. ಓಕೆ, ಪಾಪ ಕೂಲಿ ಮಾಡಿ 20 ರೂಪಾಯಿ 30 ರೂಪಾಯಿ ಕೂಲಿ ಚಿಕ್ಕ ಮಕ್ಕಳು ಕೂಲಿ ಮಾಡಿ ದುಡ್ಡು ಎತ್ಕೊಂಡ್ಬಂದು ಪಾಪ ಸಂಸಾರಕ್ಕೆ ಏನಂದ್ರೆ ಅಕ್ಕಿ ಬೇಳೆ, ಇಲ್ಲ ಸಾಂಬಾರ್ ಪುರಿ, ಇಲ್ಲ ಸೋಪುಗಳು, ಎಣ್ಣೆ ಬಾಟ್ಲು, ಅಲ್ಲ ಕೊಬ್ಬರಿ ಎಣ್ಣೆ, ಈ ಎಣ್ಣೆ ಇಲ್ಲ ಕೊಬ್ಬರಿ ಎಣ್ಣೆ, ಹಲಕೆ ಎಣ್ಣೆ, ಈ ರೀತಿಯಾಗಿರೋ ಇವೆಲ್ಲ ತಗೊಂಬಂದು ಪಾಪ ಸಂಸಾರ ಮಾಡ್ತಿರುವಾಗ ನಾನು ಅವಳು ಹಂಗೆ ಇಟ್ಬಿಟ್ಟು ಎಲ್ಲ ಪಾಪ ಮನೆ ಕೆಲಸ ಮಾಡಕ್ ಹೋಗ್ತಾರೆ ಸಾಕು, ಅದನ್ನು ಸಮೇತ ಎತ್ಕೊಂಡು ಮಾರಕ್ ಬಿಡ್ತಿದ್ದೆ. ಯಾಕೆಂದ್ರೆ ಕುಡಿದು ಯಾರು ಕೆಲಸ ಕೊಡ್ತಿರ್ಲಿಲ್ಲ ಅಂತ ಪರಿಸ್ಥಿತಿ ಬಂದ್ಬಿಡುದು. ಊರಲ್ಲಿ ಜಾಸ್ತಿ ದೊಡ್ಡ ಪಿವಟ್ ಆಗಿ ಯಾರು ಕೆಲಸ ಕೊಡ್ತಿರ್ಲಿಲ್ಲ. ಕಾಸು ಕುಡಿಯೋಕೆ ಬಿಡ್ಬೇಕಲ್ಲ. ಅವಳ ಸಂಬಳದ ಕಾಸುಗಳು ಕೂಡ ಅವಳ ಸಂಬಳದ ಕಾಸುಗಳು ಕುತ್ಕೊಂಡು ಕುಡಿದು ಬಿಡ್ತಿದ್ದೆ. ಲಾಸ್ಟ್ ಅಕ್ಕಿ ಬೇಳೆ ನುಚ್ಚು ಎಲ್ಲ ಹತ್ಕೊಂಡೋಗಿ ಮಾರಿ ನನ್ನ ಪರಿಸ್ಥಿತಿ ಕುಡಿತಿದ್ದೆ. ಯಾಕಂದ್ರೆ ಹೆಣ್ಮಕ್ಳು ಏನ್ ಬಚ್ಚಿಕೊಂತಾರೆ, ಸೀರೆ ಇಲ್ಲ ಅಂದ್ರೆ ಒಡವೆ ಇಲ್ಲ ಹಣಕಾಸು ಇಂಥವೆಲ್ಲ ಬಚ್ಚಿಕೊಂಡು ಅವ್ರು ಸಂಸಾರ ಮಾಡ್ತಾರೆ ಅಲ್ವಾ. ನನ್ನ ಹೆಂಡತಿ ಬೇಳೆ, ಅಕ್ಕಿ, ನುಚ್ಚು, ಸಾಂಬಾರ್ ಪುಡಿ, ಸೋಪು, ಅಲ್ಲ ಸತ್ಯ ರೀ, ನಿಜ, ಸೋಪು ಇಂಥವೆಲ್ಲ ಬಚ್ಚಿಕೊಂಡು ಸಂಸಾರ ಮಾಡ್ತಿದ್ವಿ. ಯಾಕಂದ್ರೆ ನಾನಂತ ಪ್ಯೂಟ್ ನನ್ ಬಂದ್ ಕಣ್ ಕಣಿಸ ಸಾಕಲ್ವಾ, ಎತ್ಕೊಂಡು ಹೊರಟಾಗಿ ಮಾರ್ಕೊಂಡ್ಬಿಡ್ತೇವೆ. 20 ರೂಪಾಯಿ ಕೊಡ್ಕೊಂಡ್ ಬಂದ್ರೆ ಸೋಪ್ 10 ರೂಪಾಯಿ ಮಾರ್ಬಿಟ್ಟು ಯಾರು ಬೇಗ ತಗೊಂತ ಇದ್ರು. ಹಾಫ್ ಅಮೌಂಟ್ ನಂಗೆ 10 ರೂಪಾಯಿ ಸಾಕಾಗಿತ್ತು. 3 ಐಟಮ್ಗೆ 30 ರೂಪಾಯಿ ಬರೋದು, 1 90 ಎಣ್ಣೆ ಬರೋದು ಇಂಥ ಸ್ಥಿತಿ. ಲಾಸ್ಟ್ಗೆ ಒಂದು ದಿನ ಪಾಪ ಗಲಾಟೆ ಮಾಡ್ಕೊಂಡು ಮನೆ ಜಾಸ್ತಿ ಟಾರ್ಚರ್ ಕೊಟ್ಟೆ. ನಾನು ಕೊಟ್ಟೋ ಟಾರ್ಚರ್ಗೆ ಬೇರೆಯವರಾಗಿದ್ರೆ ಸೂಸೈಡ್ ಮಾಡ್ಕೊಳ್ಬೇಕಾಗಿತ್ತು. ನನ್ನ ಹೆಂಡತಿ ಪಾಪ ಸೂಸೈಡ್ ಮಾಡಿದ್ರೆ ಮಕ್ಕಳ ನೋಡಿ ಕೂಲಿ ಮಾಡಿ ಪಾಪ ಸಾಕಿದ್ದಾರೆ. ಚಿಕ್ಕವನ ಹಂಗೆ ದೊಡ್ಡ ಮಕ್ಕಳು ಕೂಲಿ ಮಾಡಿ ಸಾಕಿದಾರೆ ಮಕ್ಕಳನ್ನ. ಅವಾಗಂತ ಸ್ಥಿತಿ. ಲಾಸ್ಟ್ಗೆ ನಮ್ಮ ಅತ್ತೆ ಸಂಸಾರಕ್ಕೆ ತಗೊಂಬಂದ್ರೆ ಇನ್ನೆಂತ ಕಟಕ ಇರಬೇಕು ಗೊತ್ತಾ. ನಾನು 6 ಪರಕೆ ತಂದಿದ್ದೀನಿ ನೋಡಿ. 6 ಪರಕೆನ ನಮ್ಮತ್ತೆ ಅಲ್ಲೆಲ್ಲ ಪಾತ್ರ ಸಾಮಾನು ಇರ್ತಿದ್ರೆ ಪಟ್ಟ ಅಂತ ತಿಳ್ಕೊಂಡು ಹೋಗಿ ಮಾರಕ್ಬಿಡಿ. ಎಷ್ಟಿಗೆ 30 ರೂಪಾಯಿಗೆ. ತಿಪ್ಪೇನಹಳ್ಳಿ ಸತ್ಯ ನಿಜ. ನಮ್ಮ ಮೇಸ್ತ್ರಿ ನಮ್ ಕೆಲಸ ಕೊಡ್ತಾನೆ ರಾಮಣ್ಣ ಅಂತ. ಆತನ ತನ್ನ ಕೂಲಿಯವ್ರಿಗೆಲ್ಲ ಏನ್ ಹೇಳ್ತಾನೆ ಗೊತ್ತಾ, ಸುಡ್ರ ನಾ ಕಂಡ್ರ ಮುಂದ್ರ 6 పరకలెత్తుకు వచ్చి అమ్మేసి నా ముందు సలకాగి వెళ్ళిపోయాడు మా ఊర్లో. ఇప్పుడు మీరంతా ఈయన కాలకి దుగ్గండ్రు, ఈ కాలకి దుగ్గండ్రు. అలాంటి జನ ಪೊಲೀಸ್ನವರು ಸುಡ್ರು ನಿಜಂగా ಯೇಸುಸ್ವಾಮಿ ఉండేనంತ ರಾಮಣ್ಣ ಸುಮಾರು ಪದೇ ಯಾವಾಗ ಹೋದ್ರೆ ಮಾತಾಡೋದು. ಯಾಕಂದ್ರೆ 6 ಪರಕ 30-40 ರೂಪಾಯಿ ಮಾರಾಕ್ಬಿಟ್ಟು ಹೋಗಿ ಎಣ್ಣೆ ಹೊಡ್ಕೊಂಡು ಬಂದ್ರೆ ಇನ್ ಯಾರ ಸುಗಿರ್ತಾರೆ ಮನೆಯಲ್ಲಿ. ಪರಕೆ ಸಮೇತ ನನ್ನಂತಿ ಬಜ್ಜಿಕೊಂಡು ಸಂಸಾರ ಮಾಡುವಂತ ಸ್ಥಿತಿ ಬಂದಿದೆ. ಲೆಕ್ಕ ಹಾಕೊಳ್ಳಿ. ಕುಡುಕರ ಸ್ಥಿತಿ ಹೆಂಗಿರುತ್ತೆ, ಕುಡುಕರ ಬಾಧೆ ಹೆಂಗಿರುತ್ತೆ. ಅಲ್ಲಿಗೂ ಯಶಸ್ವಿ ಗೊತ್ತಿಲ್ಲ ನನಗೆ, ದೇವರೊಂದೇ ಗೊತ್ತಿಲ್ಲ. ನಮ್ದೇನಿದೆ 90 ಹೊಡಿ ಪಲ್ಟಿ ಹೊಡಿ, ಇಷ್ಟೇ ನಮ್ ಕತೆ. ಇದೇ ಗ್ಯಾರೇಜ್ ಹತ್ರ ಗೋಪಿ ಅಣ್ಣ ಮರ್ತಿದ್ದ, ಇಲ್ಲೇ ಬಿದ್ದೋಗ್ತಾ ಇದೆ ಕುಡುಕ್ಬಿಟ್ಟು. ಇದೇ ಗ್ಯಾರೇಜ್ ಹತ್ರ ಇಲ್ಲೇ ಇಲ್ಲಿ ನಮ್ಮಪ್ಪ ನಮ್ಮಮ್ಮ ಇದೇ ಮನೇಲಿ ಇದ್ದಿದ್ದು. ನಾನೇನ ಬಂದ್ರೆ ನಮ್ಮ ಅಮ್ಮಂಗೆ ಸ್ವಿಚ್ ಆಫ್ ಆಗ್ಬಿಡೋದು. ನಮ್ಮ ಅಪ್ಪಗೆ ಇದ್ದಿದ್ದು ಭಯ. ನಮ್ಮ ಅಪ್ಪ ನೋಡಿ ಎಷ್ಟು ಭಯ, ಎಲ್ರು ಒಳ್ಳೆಯವರು. ನಾನು ನೋಡಿದ್ರೆ ಭಯ. ಯಾಕಂತ ಕುಡುಕ ಅಲ್ವಾ, ಅಂತ ಪರಿಸ್ಥಿತಿಗೆ ದೇವ್ರು ತಂದಿದ್ದು. ಲಾಸ್ಟ್ಗೆ ಒಂದು ಮಿಷಿನ್ ಇತ್ತು ನಮ್ಮ ಮನೇಲಿ. ಅದನ್ನ ಮಾರಿಬಿಟ್ಟು 1 ವರ್ಷ ಕುಡ್ಕೊಂಡು ಬಿದ್ದೋಗ್ಬಿಟ್ಟು ನಾನು ಹೆಂಡತಿ ಊಟದ ಮನೆಗೆ ಹೊಟ್ಟಾಗಿದ್ದಾರೆ, ಮಕ್ಕಳು ಕರ್ಕೊಂಡು ಹೊಟ್ಟಾಗಿದ್ದಾರೆ. ನಾನು ಕೊಡೋ ಟಾರ್ಚರ್ಗೆ ಸಾವು ನನ್ನ ಬಳಿಗೆ ಬಂದ್ಬಿಟ್ಟಿದೆ. ಕುಡಿದು ವಾರದಿಂದ ಊಟ ಇಲ್ಲ, ನೀರು ತಿಂದಿಲ್ಲ, ಬರೀ ನೀರೇ ಅಷ್ಟೇ, ಎಣ್ಣೆ
ಎದ್ದೊಳಗೆ ಆಗಲ್ಲ ಕುತ್ಕೊಳಕ್ಕಾಗಲ್ಲ. ಈ ತಿಪ್ಪೆನಳ್ಳಿನೇ ಮಹೇಶ್ ಸತ್ತೋಗಿದ್ದ. ನಾನು ಹತ್ರ ಎಣ ಬಿದ್ದಂಗೆ ಬಿದ್ದಿದ್ದೆ. ಫುಟ್ಪಾತ್ನ ನೀರು ಕೊಡೋಲ್ಲ, ನೀರು ಕುಡಿಯೋಕ್ಕಾಗ್ತಿಲ್ಲ. ಏನೋ ಬಾಧೆ ಬಿದ್ದು ಭಾರ ಆದ್ಮೇಲೆ ಗೋಡೆ ಹಿಡ್ಕೊಂಡು ಎದ್ದೋಳು ಜೋಬ ಎಲ್ಲ ಹುಡ್ಕಾಡ್ತೀನಿ, ಹಿಂಗೆ ಎಲ್ಲ ಹುಡ್ಕಾಡ್ತೀನಿ. ಎಲ್ಲೋ ಒಂದು ಮಡ್ಕಲ್ಲಿ 100 ರೂಪಾಯಿ ಕಚ್ಕೊಂಡ್ಬಿಟ್ಟಿತ್ತು. ಆ 100 ರೂಪಾಯಿ ಎತ್ಕೊಂಡು ಹೋಗಿ ಇನ್ನೂ 2 ಕೊಟ್ರೆ ಎಣ್ಣೆ ತಗೊಂಡು ಕಡೆ ಸ್ಥಿತಿ ಆಗೋಗಿ 2 ಕೊಟ್ರೆ ತಗೊಂಡು ನಮ್ಮ ತಿಪ್ಪೇನಹಳ್ಳಿಯಲ್ಲಿ ಆ ಎಣ್ಣೆ ಮಾರೋ ಎದುರು ಮನೆ ಎದುರಿಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ನಮ್ಮ ಮನೆ ದೇವರು ಅದೇ ಮೊದಲು. ಆ ದೇವಸ್ಥಾನ ಮುಂದೆ ಫುಲ್ ಕುಡಿದ್ಬಿಟ್ಟು ಫುಲ್ಲು ಬಿದ್ದೋಗ್ಬಿಟ್ಟಿದೆ. ಬೆಳಗ್ಗೆ 8 ಗಂಟೆಯಲ್ಲಿ ನನಗೊಂದು 6 ತಿಂಗಳ ಆಮೇಲೆ ಒಬ್ರು ಸಾಕ್ಷಿ ಹೇಳಿದ್ರು. ಅದು ಒಳ್ಳೆ ಪಾಯಿಂಟ್ ಅವ್ರು ಹೇಳಿದ್ರು. ಮಹೇಶ್ ಅವರು 100 ರೂಪಾಯಿ ಕೊಟ್ಟು ಕಳಿಸಿದೆ. ಮಹೇಶು, ನೀನು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಬೆಳಗ್ಗೆ 8 ಗಂಟೆಗೆ ಕುಡಿದು ಬಿದ್ದೋಗಿದ್ದಲ್ಲ, ನಿನ್ನ ಬಾಯಲ್ಲಿ ಜುಳ್ಳು ಸುರಿತ ಕೊಡಿ. ಆ ಜುಳ್ಳಲ್ಲಿ ನಡುವೆ ಜೀ ಅಂತ ಬರ್ತಾ ಇತ್ತು. ಮಹೇಶು, ನೀ ಸತ್ತೋಗ್ಬಿಟ್ಟಿದ್ದೆ ಅಂತ ನಿಮ್ಮ ಅಮ್ಮಂಗೆ ಫೋನ್ ಮಾಡಿದೆ ಅಂತ. ಅಲ್ಲಿಗೆ ನನಗೆ ಜ್ಞಾನ ಎಲ್ಲ ಸತ್ತೋಗಿದ್ದೆ. ಪಾಪ 8 ಗಂಟೆಗೆ ಅವರು ನನಗೆ ಯಾರು ಇಲ್ಲ, ನಮ್ಮ ಪಾಸ್ ಅವ್ರ ಅಣ್ಣನೇ ಅವ್ರು ನಂಗೆ ಸಾಕ್ಷಿ ಹೇಳಿದ್ದು. ಒಂದು 6 ತಿಂಗಳ ನಂತರ ಅವರು ನಾರಾಯಣಸ್ವಾಮಿ ಅಂತ. ಆಮೇಲೆ ನಮ್ಮ ತಾಯಿ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ರು. ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರು. ಊರೆಲ್ಲ ನಮ್ಮ ತಾಯಿಗೆ ಫೋನ್ ಮಾಡಿದಾಗ ಈ ಮನೇಲಿದ್ರು. ಬಂದು ಪಾಪ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಆ ರಾತ್ರಿ ನನಗೆ ಹಾಸ್ಪಿಟ್ಲಿಗೆ ಟಾರ್ಚರ್ ಇರೋಕ್ಕಾಗ್ತಾ ಇಲ್ಲ, ಇರೋಕ್ಕಾಗ್ತದೆ ಬಾಧೆ. ಕಿಶೋರ್ ಡಾಕ್ಟರ್ ಹೇಳ್ತಾರೆ ಕಿಡ್ನಿ ಲಿವರ್ ಎಲ್ಲ ಬರ್ನ್ ಆಗೋಗಿದೆ. ನನ್ನ ಹೆಂಡತಿ ಮಕ್ಳಿಗೆ ಹೇಳಿದ್ದಾರೆ. ನನ್ನ ಹೆಂಡತಿ ನಮ್ಮ ತಾಯಿನ ಫೋನ್ ಮಾಡಿ ಎಲ್ಲ ಕರ್ಸ್ಕೊಂಡ್ರು. ರಾತ್ರಿ ಫುಲ್ ಟಾರ್ಚರ್, ಇರೋಕ್ಕಾಗ್ತಿಲ್ಲ, ಸತ್ತೋಗ್ಬೇಕಂದ್ರೆ ಡಾಕ್ಟರ್ಗೆ ಹೇಳಿದೆ, ಸರ್ ನನ್ನ ಕೈಲಿ ಆಗಲ್ಲ, ಆಗೋಗಿದೆ, ಲಾಸ್ಟ್ 1 ಕೋಟಿ ಎಣ್ಣೆ ಕೊಡಿಸ್ಬಿಡಿ, ನನ್ನ ಕಡೆ 2 ಸಲ ತೀರಿಸಿ ಅಂದ. 10 ವರ್ಷ ಹಿಂದ್ಗಡೆ. ಸರಿ ಮಹೇಶ್, ಗ್ಲೂಕೋಸ್ ಹಾಕಿದ್ದೀನಿ ನೋಡೋದು, ಅದು ವೈವರ್ಸ್ ಕಳ್ಸಂಗೆ ಕಾಣಿಸೋದು ನನಗೆ. ಯಾಕಂದ್ರೆ ಇದಾಗ್ಬಿಟ್ಟಿರಲ್ಲ, ಇಂಜೆಕ್ಷನ್ ಹಾಕ್ಬಿಟ್ಟಿರಲ್ಲ. ಆವತ್ತು ರಾತ್ರಿ ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಯ್ತು. ನನ್ನ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಯ್ತು. ಇದೇ ಹಳೆ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಆ ರಾತ್ರಿ ದೇವರ ಒಂದು ದರ್ಶನವನ್ನು ನೋಡಿದೆ, ದೇವರ ಒಂದು ಬೆಳಕನ್ನು ನೋಡಿದೆ. ಒಂದು ದೊಡ್ಡ ಚಪ್ಪಾಳೆ ಹೊಡೆಯೋಣ. ಸೌಲನ್ನು ಯಾರಿತ್ತು ದಮಸ್ಕದಲ್ಲಿ ಒಂದು ಬೆಳಕು ನೋಡಿದ, ಅದೇ ಬೆಳಕು ನಾನು ನೋಡಿದೆ, ಅದೇ ಪವರ್ ನಾನು ನೋಡಿದೆ. ಆ ಪವರ್ ಇಂದ ನಾನು ಎದ್ದುಳೋದಕ್ಕೆ ತಾಕತ್ತಿಲ್ಲ ಅಂತ ನಾನು ಗ್ಲೂಕೋಸ್ ಎಲ್ಲ ಕಿತ್ತು ಬಿಸಾಕಿ ಅಷ್ಟೊತ್ತಲ್ಲಿ 9 ಗಂಟೆ ರಾತ್ರಿಯಲ್ಲಿ ನಾನು ದಡ ಜಿಲ್ದು ಬಂದು ಹಾಸ್ಪಿಟಲ್ ಹೋದ. ನಾಯಿ ಕೂಡ ಡಿಸ್ಟರ್ಬ್ ಮಾಡಿಸಿಲ್ಲ, ಒಂದು ಸೆಕ್ಯೂರಿಟಿ ಕೂಡ ಡಿಸ್ಟರ್ಬೆನ್ಸ್ ಮಾಡಿಲ್ಲ. ದಡ ಜಿಲ್ದು ಬಂದು ನನ್ನ ಬಂಧು ಬಳಗ ಅಂತ ನಿಂತಿ ಮಕ್ಕಳೆಲ್ಲ ಯಾರು ಡಿಸ್ಟರ್ಬೆನ್ಸ್ ಮಾಡಿಲ್ಲ. ಚಕ್ಕ ನಂಗೆ ಇಲ್ಲಿರೋದು ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ ಇರೋದು CSA ಚರ್ಚ್ ಒಳಗೆ ರಾತ್ರಿ 9 ಗಂಟೆಲಿ ಹೋಗಿ ಒಂದು ನಾಯಿ ಕೂಡ ಬಗಲಿಲ್ಲ, ಒಬ್ಬ ಸೆಕ್ಯೂರಿಟಿ ಏನಕ್ಕೆ ಬಂದ ಕೂಡ ಕೇಳಿಲ್ಲ. ಆ ಒಂದು CSC ಚರ್ಚ್ 9 ಗಂಟೆ ರಾತ್ರಿ ನೋಡ್ತಾ ಆ ಶಿಲ್ಪೆ ನೋಡ್ತಾ ಒಂದು ಪವರ್, ಆ ಶಿಲ್ಪೆಯಲ್ಲಿ ಯೇಸು ಕ್ರಿಸ್ತನ ರಕ್ತ ಸೋರು ಬರೋದು ನೋಡ್ತಾ ಇದ್ದೆ. ಆ ಒಂದು ಪವರ್ ನೋಡಿದ್ದೀನಿ, ಆ ಒಂದು ಬೆಳಕನ್ನ ನೋಡಿದ್ದೀನಿ. ಅದಕ್ಕೆ ಒಂದು 7 ರಿಂದ 8 ಜನ ಕೆಲಸ ಕೊಟ್ಕೊಂಡು ಆರಾಮ್ ಕೆಲಸ ಮಾಡ್ಕೊಂಡು ಇರೋಂತ ಯಾವ ಬಾರ ಹೋದ್ರು ನಾನೇ. ಯಾವಾಗ ಕುಡಿಯೋದಕ್ಕೆ ಸಂಪೂರ್ಣವಾಗಿ ಅಡಿಕ್ಟ್ ಆದ್ನೋ ಯಾವ ಬಾರಲ್ಲಿ ಹೋದ್ರು ಕೂಡ ನಾನೇ. ಶನಿವಾರ ಬಂದ್ರೆ ಈ ಕಡೆ ಲೇಬರ್ಸ್ ಬಟ್ವಾಡ ಕೂಡ ಬಾರಲ್ಲೇ ಚಿಕ್ಕಬಳ್ಳಾಪುರ 4 ಬಾರಲ್ಲಿ ಎಣ್ಣೆ ಕೊಡ್ತಿರ್ಲಿಲ್ಲ ನನಗೆ. ಅಷ್ಟು ವೆರೈಟಿಯಾಗಿ ಕುಡಿತಿದ್ದೆ. ಯಾಕಂದ್ರೆ ಎಲ್ಲರೂ ನೀರು ಹಾಕೊಂಡು ಕುಡಿತಾ ಇದ್ರು, ನಾನು ಕಚ್ಚಾ ಕುಡಿತಾ ಇದ್ದೆ ವೆರೈಟಿಯಾಗಿ. ಆ ರೀತಿಯಾಗಿ ಕುಡಿದು ಲಾಸ್ಟ್ಗೆ ನಾನು ಹೆಂಡತಿ ಕೂಲಿ ಮಾಡುವಂತ ಪರಿಸ್ಥಿತಿ ಬಂದು. ತಿಪ್ಪೇನಹಳ್ಳಿ ಕೂಲಿ ಮಾಡುವಂತ ಪರಿಸ್ಥಿತಿ. ಪಾಪ ಇರೋ ಒಂದು ದೊಡ್ಡ ಮಗಳನ್ನ ಇರೋ ಮಗಳನ್ನ ಏನ್ ಮಾಡೋದು ಪಾಪ ಇಂತ ಕುಡ್ಕೊಂಡು ಕೊಟ್ಬಿಟ್ಟು ಪಾಪ ಜಾಸ್ತಿ ಸಂತೋಷ ಪಟ್ಟಿದ್ದಾರೆ. ನಮ್ಮ ಅತ್ತೆ ನಮ್ಮ ಮಾವ ಇದ್ದಾರೆ, ಅವರು ಈ ಫಂಕ್ಷನ್ ಅಲ್ಲಿ ಇದ್ದಾರೆ. ಓಕೆ, ಪಾಪ ಕೂಲಿ ಮಾಡಿ 20 ರೂಪಾಯಿ 30 ರೂಪಾಯಿ ಕೂಲಿ ಮಾಡಿ ಚಿಕ್ಕ ಮಕ್ಕಳು ಕೂಲಿ ಮಾಡಿ ದುಡ್ಡು ಎತ್ಕೊಂಡ್ಬಂದು ಪಾಪ ಸಂಸಾರಕ್ಕೆ ಏನಂದ್ರೆ ಅಕ್ಕಿ ಬೇಳೆ ಇಲ್ಲ ಸಾಂಬಾರ್ ಪುರಿ ಇಲ್ಲ ಸೋಪುಗಳು, ಎಣ್ಣೆ ಬಾಟ್ಲು, ಅಲ್ಲ ಕೊಬ್ಬರಿ ಎಣ್ಣೆ, ಈ ಎಣ್ಣೆ ಅಲ್ಲ ಕೊಬ್ಬರಿ ಎಣ್ಣೆ, ಕಳಕೆ ಎಣ್ಣೆ, ಈ ರೀತಿಯಾಗಿರೋ ಇವೆಲ್ಲ ತಗೊಂಡ್ಬಂದು ಪಾಪ ಸಂಸಾರ ಮಾಡ್ತಿರುವಾಗ ನಾನು ಅವಳು ಹಂಗೆ ಇಟ್ಬಿಟ್ಟು ಎಲ್ಲ ಪಾಪ ಮನೇಲಿ ಕೆಲಸ ಮಾಡಕ್ಕೆ ಹೋಗ್ತಿದ್ರೆ ಸಾಕು, ಅದನ್ನು ಸಮೇತ ಎತ್ಕೊಂಡು ಮಾರಕ್ ಬಿಡ್ತಿದ್ವಿ. ಯಾಕೆಂದ್ರೆ ಕುಡಿದು ಯಾರು ಕೆಲಸ ಕೊಡ್ತಿರ್ಲಿಲ್ಲ ಅಂತ ಪರಿಸ್ಥಿತಿ ಬಂದ್ಬಿಡುದು. ಊರಲ್ಲಿ ಜಾಸ್ತಿ ದೊಡ್ಡ ಪಿವಟ್ ಆಗಿ ಯಾರು ಕೆಲಸ ಕೊಡ್ತಿರ್ಲಿಲ್ಲ, ಕಾಸು ಕುಡಿಯೋಕೆ ಬಿಡ್ಬೇಕಲ್ಲ. ಅವಳ ಸಂಬಳದ ಕಾಸುಗಳು ಕೂಡ ಅವಳ ಸಂಬಳದ ಕಾಸುಗಳು ಕುತ್ಕೊಂಡು ಕುಡಿದು ಬಿಡ್ತಿದ್ವಿ. ಲಾಸ್ಟ್ಗೆ ಅಕ್ಕಿ ಬೇಳೆ ನುಚ್ಚು ಎಲ್ಲ ಹತ್ಕೊಂಡೋಗಿ ಮಾರಿ ನನ್ನ ಪರಿಸ್ಥಿತಿ ಕುಡಿತಿದ್ವಿ. ಯಾಕಂದ್ರೆ ಹೆಣ್ಮಕ್ಳು ಏನ್ ಬಚ್ಚಿಕೊಂತಾರೆ, ಸೀರೆ ಇಲ್ಲ ಅಂದ್ರೆ ಒಡವೆ ಇಲ್ಲ ಹಣಕಾಸು ಇಂಥವೆಲ್ಲ ಬಚ್ಚಿಕೊಂಡು ಅವ್ರು ಸಂಸಾರ ಮಾಡ್ತಾರೆ ಅಲ್ವಾ. ನನ್ನ ಹೆಂಡತಿ ಬೇಳೆ ಅಕ್ಕಿ ನುಚ್ಚು ಸಾಂಬಾರ್ ಪುಡಿ ಸೋಪು ಅಲ್ಲ ಸತ್ಯ ರೀ ನಿಜ, ಸೋಪು ಇಂಥವೆಲ್ಲ ಬಚ್ಚಿಕೊಂಡು ಸಂಸಾರ ಮಾಡ್ತೀವಿ. ಯಾಕಂದ್ರೆ ನನ್ನ ಪ್ಯೂಟ್ ನನ್ನ ಕಣ್ಣು ಕಣಿಸ ಸಾಕಲ್ವಾ, ಎತ್ಕೊಂಡು ಹೊರಟೋಗಿ ಮಾರ್ಕೊಂಡ್ಬಿಡ್ತಾರೆ. 10-20 ರೂಪಾಯಿ ಕೊಡ್ಕೊಂಡು ಬಂದ್ರೆ ಸೋಪ್ 10 ರೂಪಾಯಿ ಮಾರ್ಬಿಟ್ಟು ಯಾರು ಬೇಗ ತಗೊಂತ ಇದ್ರು. ಹಾಫ್ ಅಮೌಂಟ್ ನಂಗೆ 10 ರೂಪಾಯಿ ಸಾಕಾಗಿತ್ತು. 3 ಐಟಮ್ಗೆ 30 ರೂಪಾಯಿ ಬರೋದು, 1 90 ಎಣ್ಣೆ ಬರೋದು, ಇಂಥ ಸ್ಥಿತಿ. ಲಾಸ್ಟ್ಗೆ ಒಂದು ದಿನ ಪಾಪ ಗಲಾಟೆ ಮಾಡ್ಕೊಂಡು ಮನೆ ಹೋಗಿ ಜಾಸ್ತಿ ಟಾರ್ಚರ್ ಕೊಟ್ಟೆ. ನಾನು ಕೊಟ್ಟೋ ಟಾರ್ಚರ್ಗೆ ಬೇರೆಯವರಾಗಿದ್ರೆ ಸೂಸೈಡ್ ಮಾಡ್ಕೊಳ್ಬೇಕಾಯ್ತು. ನನ್ನ ಹೆಂಡತಿ ಪಾಪ ಸೂಸೈಡ್ ಮಾಡಿದ್ರೆ ಮಕ್ಕಳು ನೋಡಿ ಕೂಲಿ ಮಾಡಿ ಪಾಪ ಸಾಕಿದಾಳೆ. ಚಿಕ್ಕವನ ಹಂಗೆ ದೊಡ್ಡ ಮಕ್ಕಳು ಕೂಲಿ ಮಾಡಿ ಸಾಕಿದಾಳೆ ಮಕ್ಕಳನ್ನ. ಅವಾಗಂತ ಸ್ಥಿತಿ. ಲಾಸ್ಟ್ಗೆ ನಮ್ಮ ಅತ್ತೆ ಸಂಸಾರಕ್ಕೆ ತಗೊಂಬಂದ್ರೆ ಇನ್ನೆಂತ ಕಟಕ ಇರಬೇಕು ಗೊತ್ತಾ. ನಾನು 6 ಪರಕೆ ತಂದಿದ್ದು.
ನೋಡಿ 6 ಪರಕೆನ ನಮ್ಮತ್ತೆ ಅಲ್ಲೆಲ್ಲ ಪಾತ್ರ ಸಾಮಾನು ಇಡ್ತಿದ್ರೆ ಪಟ್ಟಂತ ತಿತ್ಕೊಂಡು ಹೋಗ್ಬಿಟ್ಟು ಮಾರಾಕ್ಬಿಡಿ. ಎಷ್ಟಿಗೆ 30 ರೂಪಾಯಿಗೆ. ತಿಪ್ಪೇನಹಳ್ಳಿ ಸತ್ಯ ನಿಜ. ನಮ್ಮ ಮೇಸ್ತ್ರಿ ನಮ್ ಕೆಲಸ ಕೊಡ್ತಾನೆ ರಾಮಣ್ಣ ಅಂತ. ಆತನ ತನ್ನ ಕೂಲಿಯವ್ರಿಗೆಲ್ಲ ಏನಂತಾನೆ ಗೊತ್ತಾ, ಸುಡ್ರ ನಾ ಕಂಡ್ರ ಮುಂದ್ರ 6 పరకలు ఎత్తుకొచ్చి అమ్మేసి నా ముందు సరదాగా వెళ్ళిపోయాడు మా ఊర్లో. ఇప్పుడు మీరంతా ఈయన కాలకి దుగ్గండ్రు, ఈయన కాలకి దుగ్గండ్రు. అలాంటి చూడ నిజం పొనిస్తున్నాడు, చూಡ್ರು నిజంగా ಯೇಸುಸ್ವಾಮಿ ఉండడంತ ರಾಮಣ್ಣ ಸುಮಾರು ಪದೇ ಯಾವಾಗ ಹೋದ್ರೆ ಮಾತಾಡೋದು. ಯಾಕೆಂದ್ರೆ 6 ಪರಕ 30-40 ರೂಪಾಯಿ ಮಾರಾಕ್ಬಿಟ್ಟು ಹೋಗಿ ಎಣ್ಣೆ ಹೊಡ್ಕೊಂಡು ಬಂದ್ರೆ ಇನ್ಯಾರ ಸಂಗೀತ ಮನೆಯಲ್ಲಿ ಪರಕೆ ಸಮೇತ ನಾನಂತಿ ಬಜ್ಜಿಕೊಂಡು ಸಂಸಾರ ಮಾಡೋ ಸ್ಥಿತಿ ಬಂದಿದೆ. ಲೆಕ್ಕ ಹಾಕೊಂಡು ಹುಡುಗರ ಸ್ಥಿತಿ ಹೆಂಗಿರುತ್ತೆ, ಹುಡುಗರ ಬಾಧೆ ಹೆಂಗಿರುತ್ತೆ. ಅಲ್ಲಿಗೂ ಯಶಸ್ವಿ ಗೊತ್ತಿಲ್ಲ ನನಗೆ, ದೇವರೊಂದೇ ಗೊತ್ತಿಲ್ಲ. ನಮ್ದೇನಿದೆ 90 ಹೊಡಿ ಪಲ್ಟಿ ಹೊಡಿ, ಇಷ್ಟೇ ನಮ್ಮ ಕತೆ. ಇದೇ ಗ್ಯಾರೇಜ್ ಹತ್ರ ಗೋಪಿ ಅಣ್ಣ ಮರ್ತಿದ್ದ, ಇಲ್ಲೇ ಬಿದ್ದೋಗ್ತಾ ಇದೆ ಬಿಟ್ಟು. ಇದೇ ಗ್ಯಾರೇಜ್ ಹತ್ರ ಇಲ್ಲೇ, ಇಲ್ಲಿ ನಮ್ಮಪ್ಪ ನಮ್ಮಮ್ಮ ಇದೇ ಮನೇಲಿ ಇದ್ದಿದ್ದು. ನಾನೇನ ಬಂದ್ರೆ ನಮ್ಮ ಅಮ್ಮನ ಸ್ವಿಚ್ ಆಫ್ ಆಗ್ಬಿಡೋದು. ನಮ್ಮ ಅಪ್ಪಗೆ ಇದ್ದಿದ್ದು ಭಯ, ನಮ್ಮ ಅಪ್ಪ ನೋಡಿ ಎಷ್ಟು ಭಯ, ಎಲ್ಲರೂ ಒಳ್ಳೆಯವರು ಅವನು, ನಾನು ನೋಡಿದ್ರೆ ಭಯ. ಯಾಕಂತ ಕುಡುಕ ಅಲ್ವ, ಅಂತ ಪರಿಸ್ಥಿತಿಗೆ ದೇವ್ರ ತಂದಿದ್ದು. ಲಾಸ್ಟ್ಗೆ ಒಂದು ಮಿಷಿನ್ ಇತ್ತು ನಮ್ಮ ಮನೇಲಿ, ಅದು ಮಾರಿಬಿಟ್ಟು 1 ವರ್ಷ ಕುಡ್ಕೊಂಡು ಬಿದ್ದೋಗ್ಬಿಟ್ಟು ನಾನು ಹೆಂಡತಿ ಊಟದ ಮನೆಗೆ ಹೊಟ್ಟಾಗಿದ್ದಾರೆ, ಮಕ್ಕಳು ಕರ್ಕೊಂಡೋಗಿದ್ದಾರೆ. ನಾನು ಗೋಲ್ಡ್ ಟ್ಯಾಕ್ಚರ್ಗೆ ಸಾವು ನನ್ನ ಬಳಿಗೆ ಬಂದ್ಬಿಟ್ಟಿದೆ. ಕುಡಿದು ವಾರದಿಂದ ಊಟ ಇಲ್ಲ, ನೀರು ತಿಂದಿಲ್ಲ, ಬರೀ ನೀರೇ ಅಷ್ಟೇ. ಎಣ್ಣೆ ಎದ್ದೊಳಗೆ ಆಗಲ್ಲ, ಕುತ್ಕೊಳಕ್ಕಾಗಲ್ಲ. ಈ ತಿಪ್ಪೇನಹಳ್ಳಿನೇ ಮಹೇಶ್ ಸತ್ತೋಗಿದ್ದ, ನಾನು ಹತ್ರ ಎಣ ಬಿದ್ದಂಗೆ ಬಿದ್ದಿದ್ದೆ. ದುಡ್ಡಾಕ್ನೆ ನೀರು ಕೊಡೋದಿಲ್ಲ, ನೀರು ಕುಡಿಯೋಕೆ ಆಗ್ತಿಲ್ಲ. ಏನೋ ಬಾಧೆ ಬಿದ್ದು ವಾರ ಆದ್ಮೇಲೆ ಗೋಡೆ ಹಿಡ್ಕೊಂಡು ಎದ್ದೋಳು ಜೋಬ ಎಲ್ಲ ಹೊಡ್ತಾಡ್ತೀನಿ, ಹಿಂಗೆ ಎಲ್ಲ ಹೊಡ್ತಾಡ್ತೀನಿ. ಎಲ್ಲೋ ಒಂದು ಮಡ್ಕಲ್ಲಿ 100 ರೂಪಾಯಿ ಕಚ್ಕೊಂಡ್ಬಿಟ್ಟಿತ್ತು. ಆ 100 ರೂಪಾಯಿ ಎತ್ಕೊಂಡು ಹೋಗಿ ಇನ್ನೂ 2 ಕೊಟ್ರೆ ಎಣ್ಣೆ ತಗೊಂಡು ಅದೇ ಸ್ಥಿತಿ ಆಗೋಗಿದೆ. 2 ಕೊಟ್ರೆ ತಗೊಂಡು ನಮ್ಮ ತಿಪ್ಪೇನಹಳ್ಳಿಯಲ್ಲಿ ಆ ಎಣ್ಣೆ ಮಾರೋ ಎದುರು ಮನೆ ಎದುರಿಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ನಮ್ಮ ಮನೆ ದೇವರು ಅದೇ ಮೊದಲು. ಆ ದೇವಸ್ಥಾನ ಮುಂದೆ ಫುಲ್ ಕುಡಿದ್ಬಿಟ್ಟು ಫುಲ್ಲು ಬಿದ್ದೋಗ್ಬಿಟ್ಟಿದೆ. ಬೆಳಗ್ಗೆ 8 ಗಂಟೆಯಲ್ಲಿ ನನಗೊಂದು 6 ತಿಂಗಳ ಆಮೇಲೆ ಒಬ್ಬರು ಸಾಕ್ಷಿ ಹೇಳಿದ್ರು. ಅದು ಒಳ್ಳೆ ಪಾಯಿಂಟ್ ಅವ್ರು ಹೇಳಿದ್ರು. ಮಹೇಶ್ ಅವ್ರು 100 ರೂಪಾಯಿ ಕೊಟ್ಟು ಕಳಿಸಿದೆ. ಮಹೇಶ್, ನೀನು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಬೆಳಿಗ್ಗೆ 8 ಗಂಟೆಗೆ ಕುಡಿದು ಬಿದ್ದೋಗಿದ್ದಲ್ಲ, ನಿನ್ನ ಬಾಯಲ್ಲಿ ಜುಳ್ಳು ಸುರುತ್ತೆ ಕೊಡಿ. ಆ ಜುಳ್ಳು ನಡಲು ಜೀ ಅಂತ ಬರ್ತಾ ಇತ್ತು. ಮಹೇಶ್, ನೀ ಸತ್ತೋಗ್ಬಿಟ್ಟಿದ್ದೆ ಅಂತ ನಿಮ್ಮ ಅಮ್ಮನಿಗೆ ಫೋನ್ ಮಾಡಿದೆ. ಅಲ್ಲಿಗೆ ನನಗೆ ಜ್ಞಾನ ಎಲ್ಲ ಸತ್ತೋಗಿದ್ದು. ಪಾಪ 8 ಗಂಟೆಗೆ ಅವರು ನನಗೆ ಯಾರು ಇಲ್ಲ, ನಮ್ಮ ಪಾಸ್ಟ್ ಅವ್ರ ಅಣ್ಣನೇ ಅವ್ರು ನಂಗೆ ಸಾಕ್ಷಿ ಹೇಳಿದ್ದು. ಒಂದು 6 ತಿಂಗಳ ನಂತರ ಅವರು ನಾರಾಯಣಸ್ವಾಮಿ ಅಂತ. ಆಮೇಲೆ ನಮ್ಮ ತಾಯಿ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ರೆ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರು. ಊರೆಲ್ಲ ನಮ್ಮ ತಾಯಿಗೆ ಫೋನ್ ಮಾಡಿದಾಗ ಈ ಮನೇಲಿದ್ರು. ಬಂದು ಪಾಪ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಆ ರಾತ್ರಿ ನನಗೆ ಹಾಸ್ಪಿಟ್ಲ್ ಟಾರ್ಚರ್ ಇರೋಕ್ಕಾಗ್ತಾ ಇಲ್ಲ, ಬಾಧೆ. ಕಿಶೋರ್ ಡಾಕ್ಟರ್ ಹೇಳ್ತಾರೆ ಕಿಡ್ನಿ ಲಿವರ್ ಎಲ್ಲ ಬರ್ನ್ ಆಗೋಗಿದೆ. ನನ್ನ ಹೆಂಡತಿ ಮಕ್ಳಿಗೆ ಹೇಳಿದ್ದಾರೆ. ನನ್ನ ಹೆಂಡತಿ ನಮ್ಮ ತಾಯಿನ ಫೋನ್ ಮಾಡಿ ಎಲ್ಲ ಕರ್ಸ್ಕೊಂಡ್ರು. ರಾತ್ರಿ ಫುಲ್ ಟಾರ್ಚರ್, ಇರೋಕ್ಕಾಗ್ತಿಲ್ಲ, ಸತ್ತೋಗ್ಬೇಕಂತ ಡಾಕ್ಟರ್ಗಳಿದೆ. ಸರ್ ನನ್ನ ಕೈಲಿ ಆಗಲ್ಲ, ಆಗೋಗಿದೆ, ಲಾಸ್ಟ್ 1 ಕೋಟಿ ಎಣ್ಣೆ ಕೊಡಿಸ್ಬಿಡಿ, ನನ್ನ ಕಡೆ 2 ಸಲ ತೀರಿಸಿ ಅಂದ. 10 ವರ್ಷ ಹಿಂದ್ಗಡೆ. ಸರಿ ಮಹೇಶ್, ಗ್ಲೂಕೋಸ್ ಹಾಕಿದ್ದೀನಿ ನೋಡೋದು, ಅದು ವೈವರ್ಸ್ ಕಡ್ಸಂಗೆ ಕಾಣಿಸೋದು ನನಗೆ. ಯಾಕಂದ್ರೆ ಇದಾಗ್ಬಿಟ್ಟಿದ್ರಲ್ಲ, ಇಂಜೆಕ್ಷನ್ ಆಗ್ಬಿಟ್ಟಿದ್ರಲ್ಲ. ಆವತ್ತು ರಾತ್ರಿ ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು, ನನ್ನ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು. ಇದೇ ಹಳೆ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಆ ರಾತ್ರಿ ದೇವರ ಒಂದು ದರ್ಶನವನ್ನು ನೋಡಿದೆ, ದೇವರ ಒಂದು ಬೆಳಕನ್ನು ನೋಡಿದೆ. ಒಂದು ದೊಡ್ಡ ಚಪ್ಪಾಳೆ ಹೊಡೆಯೋಣ ಸೌಲನ್ನು. ಯಾರಿತ್ತು ದಮಸ್ಕದಲ್ಲಿ ಒಂದು ಬೆಳಕು ನೋಡಿದ, ಅದೇ ಬೆಳಕು ನಾನು ನೋಡಿದೆ, ಅದೇ ಪವರ್ ನಾನು ನೋಡಿದೆ. ಆ ಪವರ್ ಇಂದ ನಾನು ಎದ್ದುವುದಕ್ಕೆ ತಾಕತ್ತಿಲ್ಲ ಅಂತ ನನ್ನ ಗ್ಲೂಕೋಸ್ ಎಲ್ಲ ಕಿತ್ತು ಬಿಸಾಕಿ ಅಷ್ಟೊತ್ತಲ್ಲಿ 9 ಗಂಟೆ ರಾತ್ರಿಯಲ್ಲಿ ನಾನು ದಡ ಜಿಲ್ದು ಬಂದು ಹಾಸ್ಪಿಟಲ್ ಹೋದ. ನಾಯಿ ಕೂಡ ಡಿಸ್ಟರ್ಬ್ ಮಾಡಿಸಿಲ್ಲ, ಒಂದು ಸೆಕ್ಯೂರಿಟಿ ಕೂಡ ಡಿಸ್ಟರ್ಬೆನ್ಸ್ ಮಾಡಿಲ್ಲ. ದಡ ಜಿಲ್ದು ಬಂದು ನನ್ನ ಬಂಧು ಬಳಗ ಅಂತ ನಿಂತಿ ಮಕ್ಕಳಲ್ಲಿ ಯಾರು ಡಿಸ್ಟರ್ಬೆನ್ಸ್ ಮಾಡಿಲ್ಲ. ಚಕ್ಕ ನಂಗೆ ಇಲ್ಲಿರೋದು ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ ಇರೋದು CSA ಚರ್ಚ್ ಒಳಗೆ ರಾತ್ರಿ 9 ಗಂಟೆಲಿ ಹೋಗಿ ಒಂದು ನಾಯಿ ಕೂಡ ಬರಲಿಲ್ಲ, ಒಬ್ಬ ಸೆಕ್ಯೂರಿಟಿ ಏನಕ್ಕೆ ಬಂದ ಕೂಡ ಕೇಳಿಲ್ಲ. ಆ ಒಂದು CSC ಚರ್ಚಲ್ಲಿ 9 ಗಂಟೆ ರಾತ್ರಿ ನೋಡ್ತಾ ಆ ಶಿಲ್ಪೆ ನೋಡ್ತಾ ಒಂದು ಪವರ್, ಆ ಶಿಲ್ಪೆಯಲ್ಲಿ ಯೇಸು ಕ್ರಿಸ್ತನ ರಕ್ತ ಸೋರು ಬರೋದನ್ನ ನೋಡ್ತಾ ಇದ್ದೀನಿ. ಆ ಒಂದು ಪವರ್ ನೋಡಿದ್ದೀನಿ, ಆ ಒಂದು ಬೆಳಕನ್ನ ನೋಡಿದ್ದೀನಿ. ಅದಕ್ಕೆ ದೇವ್ರನ್ನ ಯಾರು ನೋಡಕ್ ಸಾಧ್ಯ ಇದೆಯಾ? ನಾವೆಲ್ಲ ಪಾಸ್ಟರ್ಗಳು, ನಾವೆಲ್ಲ ಇಲ್ಲಿ ಗಣ್ಯ ವ್ಯಕ್ತಿಗಳು ಕುತ್ಕೊಂಡಿದ್ದೀವಿ. ಸರ್ ದೇವ್ರನ್ನ ಯಾರು ನೋಡಕ್ ಸಾಧ್ಯ ಇಲ್ಲ. ದೇವ್ರ ವಾಕ್ಯ ಹೇಳುತ್ತೆ ಯಾರು ದೇವ್ರನ್ನ ಎಂದೂ ಕಂಡಿಲ್ಲ ಅಂತ ಹೇಳಿ, ಯೋಹನ್ ಬರೆದ 1:16 ಅಲ್ವಾ? ಆದ್ರೆ ಬೆಳಕು ನೋಡಬಹುದು, ಒಂದು ಗಾಳಿ ನೋಡಬಹುದು, ಒಂದು ದರ್ಶನ ನೋಡಬಹುದು, ಅದ್ರ ಮುಖಾಂತರ ಸ್ಪರ್ಶ ಆಗುತ್ತಾ. ಆ ಸ್ಪರ್ಶ ನನ್ನ ಜೀವನದಲ್ಲಿ ಅಲ್ಲಿಂದ ಈಚೆಗಳಿಗೆ ನನ್ನ ತಮ್ಮ ಫ್ರೆಂಡ್ಗಳು ಬಂದು ಕರ್ಕೊಂಡ್ ಬಂದ್ರು. ಮತ್ತೆ ನಾನು ಡಿಸ್ಚಾರ್ಜ್ ಆದ ನಂತರ ನಾನೇ ಹುಡುಕೊಂಡದ ನಮ್ಮ ಗಿಡನ್ ಪಾಸ್ಟ್ ಸಭೆಯಲ್ಲಿ ಬೆಳೆದೆ ದೇವರಲ್ಲಿ ದೇವರ ವಾಕ್ಯ ಯಾವಾಗ ಹುಚ್ಚಿಡ್ಬಿಡುದು. ನನಗೆ ಮೊದಲು ಕುಡಿಯೋ ಹುಚ್ಚಿಡ್ದಿತ್ತು, ಆನಂತರ ದೇವ್ರ ಹುಚ್ಚಿಡ್ಬಿಡುದು, ಯೇಸು ಕ್ರಿಸ್ತನ ಹುಚ್ಚಿಡ್ಬಿಡುದು. ಅಲ್ಲಿಂದ ಗಿಡನ್ ಪಾಸ್ಟ್ ಸಭೆ ಬೆಳೆದು ದೇವರಲ್ಲಿ ಚೆನ್ನಾಗಿ ಬೆಳೆದೆ. ಇವರೇ ಏನನ್ನ ಮಾಡಿ ನೀನು ರಾಜ್ಯ ಕಟ್ಟಬೇಕು, ಏನನ್ನ ಮಾಡಿ ನೀನು ಮಾಡ್ಬೇಕು. ಅದಕ್ಕಾಗಿ ದೇವರು ಮೊದಲು ನನ್ನ ಎಲ್ಲ ಕೆಲಸಗಳನ್ನು ಕೂಡ ಆಶೀರ್ವಾದ ಮಾಡಿ. ಏನು ಹೇಳಿದ್ರೆ ನಾನು ಒಬ್ಬ ವ್ಯಕ್ತಿಗೆ ನರಗಳು ಬಿದ್ದೋಗಿದೆ, ಎಲ್ಲ ಬಿದ್ದೋಗಿತ್ತು, ನನ್ನ ಕೆಲಸ ಸಂಪಾದನೆ ಮಾಡೋಕ್ಕಾಗತ್ತ ಇಲ್ಲ. ಮಹೇಶ್ ನಾನು ಪಾಸ್ಟ್ ಹೇಳಿದ್ರೆ ಗ್ಯಾರಂಟಿ ನೀನು ಮಾಡ್ತೀಯ. ಇವತ್ತು ನೋಡಿ ಇಷ್ಟು ಆಶೀರ್ವಾದ ಮಾಡಿದ್ದಾರೆ,
ಈ ರೀತಿ ದೇವರು ನಮ್ಮ ನಡೆಸಬೇಕು. ಯಾಕೆ ನಾನು ವರ್ಷ ಸೇವಕರನ್ನ ಕರೆದು ಈ ತರ ಸನ್ಮಾನ ಮಾಡ್ತೀನಿ. ಈ ವರ್ಷ ಕಡಿಮೆ ಬಂದಿದ್ದಾರೆ, ಹತ್ರ ಒಂದು 175-80 ಜನ ಸೇವಕರು ಬರಬೇಕು. 24 ಡೇಟ್ ಫಿಕ್ಸ್ ಮಾಡಿದಕ್ಕೆ ಟೈಮ್ ನಾಳೆ ಕ್ರಿಸ್ಮಸ್ ಹಬ್ಬ ಇರೋದಕ್ಕೆ ಅವ್ರವ್ರ ಫಂಕ್ಷನ್ ಬರ್ತೀನಿ ಬಂದಿಲ್ಲ. ಇಲ್ಲದ್ರೆ ನನ್ನ ಫಂಕ್ಷನ್ ಇನ್ನ ತುಂಬಾ ಸೂಪರ್ ಆಗಿರೋದು. ಯಾಕೆ ಕರೆದು ಆ ತರ ಸನ್ಮಾನ ಮಾಡ್ತೀನಿ ಅಂದ್ರೆ, ಒಬ್ಬ ಸೇವಕರು ಅವರ ಪ್ರಾರ್ಥನೆ ಅರಿಯುತ್ತದೆ. ನನ್ನ ಜೀವನದಲ್ಲಿ ಸೇವಕರು ಯಾಕೆ ನಾನು ಅಷ್ಟು ಬೆಲೆ ಕೊಡ್ತೀನಿ ಅಂದ್ರೆ, ಮೊದಲನೇ ಸಾಲಿ ನನ್ನನ್ನ ಪ್ರೀತಿಯಿಂದ ಮಾತಾಡಿದ್ದು ನಮ್ ಗಿಡನ್ ಪರ್ಸನ್. ಚಪ್ಪಾಳೆ ಹೊಡೆಯೋಣ ಅವ್ರಿಗಾಗಿ. ಯಾಕೆಂದ್ರೆ ನಾನು ಕುಳಿತಿದ್ದಾಗ ಬಾರಿ ಕೆಟ್ಟದಾಗಿ ವರ್ಷದಾಗಿ ಜನ ಬೈತಿದ್ರು. ಅವರು ಮುಂದೆ ಬೈತಿರುವಾಗ ಎಲ್ಲರೂ ಕೂಡ ಬಾರಿ ಕೆಟ್ಟ ಮಾತಿನಿಂದ ಬೈತಿದ್ರು. ನನ್ನ ಹೆಂಡತಿ ಮಕ್ಕಳ ಸಮೇತವಾಗಿ, ನನ್ನ ಬಂಧು ಬಳಗ, ನನ್ನ ತಾಯಿ ಸಮೇತವಾಗಿ ಒಬ್ಬರು ಕೂಡ ಒಳ್ಳೆಯಿಂದ ಪ್ರೀತಿಯಿಂದ ಗಿಡನ್ ಪರ್ಸದ ಬ್ರದರ್, ಕುತ್ಕೊಳ್ಳಿ ಬ್ರದರ್, ಕಾಫಿ ಕುಡಿದಿರೋ ಬ್ರದರ್ ಅಂತ ಕೇಳಿದಾರೆ. ಅಂತ ಪ್ರೀತಿ ನನ್ನ ಆ ರೀತಿಯ ಪ್ರೀತಿಯಾಗಿ ಮಾತಾಡೋದು ವ್ಯಕ್ತಿಗಳೇ ಇಲ್ಲ. ಯಾಕಂದ್ರೆ ನಾನು ಬೆಳೆದ್ರೆ ವಾತಾವರಣ ಆ ರೀತಿ. ಅದ ಮೊದಲನೇ ಸಲ ಗಿಡನ್ ಪಾಸ್ಟ್ ಆ ರೀತಿಯಾಗಿ ಪ್ರೈಸ್ ಬ್ರದರ್, ಕುತ್ಕೊಳ್ಳಿ, ಕಾಫಿ ಕುಡಿತೀರಾ, ಊಟ ಮಾಡ್ತೀರಾ ಅಂದ್ರು. ನನಗೆಲ್ಲೋ ಒಂಥರ ಶಾಕ್ ಆಯ್ತು. ನನ್ನನ್ನು ಬೇರೆ ವೆರೈಟಿಯಾಗಿ ಕರೀತಾರೋ ಮಾತುಗಳು ಜನ, ಈ ವ್ಯಕ್ತಿ ಯಾರಪ್ಪ ಹಿಂಗ್ ಕರೀತಿದ್ದಾನೆ ಅಂತ ಅಲ್ಲಿ ಸ್ಟಾರ್ಟ್ ಆಯ್ತು. ನನಗೆಲ್ಲೋ ಒಂದು ದೇವರಲ್ಲಿ ಏನೋ ಒಂದು ಫಲ ಇದೆ. ಆಗ ದೇವರ ಪ್ರೀತಿನ ಕಲ್ತ್ಕೊಂಡು, ದೇವರ ಪ್ರೀತಿ ಯಾರಿಂದ ಹೋಗುತ್ತೇಳಿ? ಯಾರಿಂದ ದೇವ್ರ ಪ್ರೀತಿ ಹೋಗೋದು? ನಮ್ಮಂತ ಸೇವಕರಿಂದ ಅಲ್ವಾ? ನಮ್ಮಂತ ಸೇವಕರಿಂದಾನೆ. ಅಲ್ಲಿಂದ ದೇವ್ರು ಕರೆದು ದೇವ್ರ ಆಶೀರ್ವಾದ ಮಾಡೋ, ಅಲ್ಲಿ ಚೆನ್ನಾಗಿ ಬೆಳೆದು. ನಾನು ಯಾಕೆ ಈ ಉದ್ದೇಶ ಇರ್ತೇನೆ ಅಂದ್ರೆ, ಪ್ರತಿ ವರ್ಷ ಇಷ್ಟು ಜನ ಸೇವಕರನ್ನ ಕರೆಸ್ತೀನಿ ಅಂದ್ರೆ, ಅವ್ರು ಮಾಡುವಂತ ಪ್ರಾರ್ಥನೆ ಎಲಿಯಾಗಿ ಒಂದು ಚಿಕ್ಕ ರೊಟ್ಟಿ ಕೊಟ್ಟಾಗ 3 ವರ್ಷ ಆಶೀರ್ವಾದ ಅಂದ್ಕೊಂಡಿದ್ದಾರೆ. ಕರೆಕ್ಟ್ ಇಲ್ವಾ? ನಾನು ಈ ವರ್ಷ ಈ ದಿನ ಏನೋ ನನ್ನ ಕೈಲಾಗ ಒಂದು ಚಿಕ್ಕ ಒಂದು ಕಾಣಿಕೆಯನ್ನು, ಚಿಕ್ಕ ಒಂದು ಉಡುಗೊರೆ ಮಾಡುವಾಗ ಅವರು ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕಾಗಿ ತಮ್ಮ ಹೆಂಡತಿ ಮಕ್ಕಳು ಎಂತೆಯವ್ರ ಕೈ ಅವರು ಧರ್ಮಪತ್ನಿಗೆ ಕೊಟ್ಟು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಒಂದು ವರ್ಷವೆಲ್ಲ ನಮ್ಮನ್ನ ನಡೆಸ್ತಾರೆ. ನಮ್ಮ ಬಿಗ್ನೆಸ್ಗಳೆಲ್ಲ ದೇವರ ಆಶೀರ್ವಾದ ಮಾಡ್ತಾರೆ. ಅದಕ್ಕಾಗಿ ಸೇವಕರನ್ನ ಮೊದಲು ಪ್ರೀತಿಸಬೇಕು. ಸೇವಕರನ್ನ ಇವತ್ತು ಕೂಡ ಅವ್ರ ಮೇಲೆ ಅಷ್ಟು ಅಭಿಮಾನ. ಯಾಕೆಂದ್ರೆ ಗಿಡ್ಡನ್ ಪಾಸ್ಟ್ ಅಷ್ಟು ಪ್ರಾರ್ಥನೆ ನನ್ನ ಜೀವನದಲ್ಲಿ ಮಾಡಿದ್ರು. ಇಂಥ ಕುಡುಕನ್ನ ಯೇಸು ಕ್ರಿಸ್ತನ ಪ್ರೀತಿ ಮಾಡ್ತಾರೆ ಅಲ್ವಾ? ಇವತ್ತು ಒಂದು ಮೂಲೆಗಲ್ಲಾಗಿ ಇಲ್ಲಿ ಬಂದು ನಿಲ್ಲಿಸಿದ್ದಾರೆ. ದೇವರು ನೋಡಿ ಸುಂದರವಾಗಿರೋ ಒಂದು ಮನೆ ಕೊಟ್ಟಿದ್ದಾರೆ. ಪ್ರಾರ್ಥನೆ ಮಾಡ್ತೀವಿ, ದೇವರೇ ಇನ್ನೊಂದು ಸಭೆ ಮಾಡಬೇಕು ಅಂತ. ದೇವರೆಲ್ಲ ಒಂದು ಸಭೆ ಕೂಡ ದೇವರ ಆಶೀರ್ವಾದ ಮಾಡಿಸ್ತಾರೆ. ಅಲ್ಲಲ್ಲಿ ದೇವ್ರನ್ನ ಯಾರೋ ನೋಡೋಕೆ ಸಾಧ್ಯ ಇದೆಯಾ? ನಾವೆಲ್ಲ ಪಾಸ್ಟ್ಗಳು, ನಾವೆಲ್ಲ ಇಲ್ಲಿ ಗಣ್ಯ ವ್ಯಕ್ತಿಗಳು ಕುತ್ಕೊಂಡಿದ್ದೀವಿ. ಸರ್, ದೇವ್ರನ್ನ ಯಾರೋ ನೋಡೋಕೆ ಸಾಧ್ಯ ಇಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಯಾರು ದೇವ್ರನ್ನ ಎಂದೂ ಕಂಡಿಲ್ಲ ಅಂತ ಹೇಳಿ. ಯೋಹನ ಬರೆದ ಸುವಾರ್ತೆ 1:16 ಅಲ್ವಾ? ಆದ್ರೆ ಬೆಳಕು ನೋಡಬಹುದು, ಒಂದು ಗಾಳಿ ನೋಡಬಹುದು, ಒಂದು ದರ್ಶನ ನೋಡಬಹುದು. ಅದ್ರ ಮುಖಾಂತರ ಸ್ಪರ್ಶ ಆಗುತ್ತಾ? ಆ ಸ್ಪರ್ಶ ನನ್ನ ಜೀವನದಲ್ಲಿ ಆಯ್ತು. ಅಲ್ಲಿಂದ ಈಚೆಗಳಿಗೆ ನನ್ನ ತಮ್ಮ ಫ್ರೆಂಡ್ಗಳು ಕರ್ಕೊಂಡ್ ಬಂದ್ರು. ಮತ್ತೆ ನಾನು ಡಿಸ್ಚಾರ್ಜ್ ಆದ ನಂತರ ನಾನೇ ಹುಡುಕೊಂಡದ್ದು ನಮ್ಮ ಗಿಡನ್ ಪಾಸ್ಟ್ ಸಭೆಗೆ. ಗಿಡನ್ ಪಾಸ್ಟ್ ಸಭೆಯಲ್ಲಿ ಬೆಳೆದೆ ದೇವರಲ್ಲಿ ಬೆಳೆದೆ. ದೇವರ ವಾಕ್ಯ ಯಾವಾಗ ಉಚ್ಚಿಲ್ ಬಿಡುದು ನನಗೆ. ಮೊದಲು ಕುಡಿಯೋ ಹುಚ್ಚಿಡಿತ್ತು, ಆನಂತರ ದೇವರು ಹುಚ್ಚಿಡಿ ಬಿಡುದು, ಯೇಸು ಕ್ರಿಸ್ತನ ಹುಚ್ಚಿಡಿ ಬಿಡುದು. ಅಲ್ಲಿಂದ ಗಿಡನ್ ಪಾಸ್ಟ್ ಸಭೆ ಬೆಳೆದು ದೇವರಲ್ಲಿ ಚೆನ್ನಾಗಿ ಬೆಳೆದೆ. ದೇವರೇ ಏನನ್ನ ಮಾಡಿ ನೀನು ರಚೆ ಕಟ್ಟಬೇಕು, ಏನನ್ನ ಮಾಡಿ ನೀನು ಮಾಡ್ಬೇಕು. ಅದಕ್ಕಾಗಿ ದೇವರು ಮೊದಲು ನನ್ನ ಎಲ್ಲ ಕೆಲಸಗಳನ್ನು ಕೂಡ ಆಶೀರ್ವಾದ ಮಾಡು. ಏನ್ ಹೇಳಿದ್ರೆ, ನಾನು ಒಬ್ಬ ವ್ಯಕ್ತಿಗೆ ನರಗಳು ಬಿದ್ದೋಗ್ಯದು, ಎಲ್ಲ ಬಿದ್ದೋಗಿದ್ದು, ನನಗೆ ಸಂಪಾದನೆ ಮಾಡೋಕ್ಕಾಗತ್ತ ಅಂತ ಇಲ್ಲ. ಮಹೇಶ್, ನಾನು ಪಾಸ್ಟ್ ಹೇಳಿದ್ದಾರೆ, ಗ್ಯಾರಂಟಿ ನೀನು ಮಾಡ್ತೀಯ ಅಂತ. ಇವತ್ತು ನೋಡಿ ಎಷ್ಟು ಆಶೀರ್ವಾದ ಮಾಡಿದ್ದಾರೆ. ಈ ರೀತಿ ದೇವರು ನಮ್ಮ ನಡೆಸಬೇಕು. ಯಾಕೆ ನಾನು ವರ್ಷ ಸೇವಕರನ್ನ ಕರೆದು ಈ ತರ ಸನ್ಮಾನ ಮಾಡ್ತೀನಿ. ಈ ವರ್ಷ ಕಡಿಮೆ ಬಂದಿದ್ದಾರೆ, ಹತ್ರ ಒಂದು 175-80 ಜನ ಸೇವಕರು ಬರಬೇಕು. 24 ಡೇಟ್ ಫಿಕ್ಸ್ ಮಾಡಿದಕ್ಕೆ ಟೈಮ್ ನಾಳೆ ಕ್ರಿಸ್ಮಸ್ ಹಬ್ಬ ಇರೋದಕ್ಕೆ ಅವ್ರವ್ರ ಫಂಕ್ಷನ್ ಬರ್ತೀನಿ ಬಂದಿಲ್ಲ. ಇಲ್ಲದ್ರೆ ನನ್ನ ಫಂಕ್ಷನ್ ಇನ್ನ ತುಂಬಾ ಸೂಪರ್ ಆಗಿರೋದು. ಯಾಕೆ ಕರೆದು ಆ ತರ ಸನ್ಮಾನ ಮಾಡ್ತೀನಿ ಅಂದ್ರೆ, ಒಬ್ಬ ಸೇವಕರು ಅವರ ಪ್ರಾರ್ಥನೆ ಅರಿಯುತ್ತದೆ. ನನ್ನ ಜೀವನದಲ್ಲಿ ಸೇವಕರು ಯಾಕೆ ನಾನು ಅಷ್ಟು ಬೆಲೆ ಕೊಡ್ತೀನಿ ಅಂದ್ರೆ, ಮೊದಲನೇ ಸಾಲಿ ನನ್ನನ್ನ ಪ್ರೀತಿಯಿಂದ ಮಾತಾಡಿದ್ದು ನಮ್ ಗಿಡನ್ ಪರ್ಸನ್. ಚಪ್ಪಾಳೆ ಹೊಡೆಯೋಣ ಅವ್ರಿಗಾಗಿ. ಯಾಕೆಂದ್ರೆ ನಾನು ಕುಳಿತಿದ್ದಾಗ ಬಾರಿ ಕೆಟ್ಟದಾಗಿ ವರ್ಷದಾಗಿ ಜನ ಬೈತಿದ್ರು. ಅವರು ಮುಂದೆ ಬೈತಿರುವಾಗ ಎಲ್ಲರೂ ಕೂಡ ಬಾರಿ ಕೆಟ್ಟ ಮಾತಿನಿಂದ ಬೈತಿದ್ರು. ನನ್ನ ಹೆಂಡತಿ ಮಕ್ಕಳ ಸಮೇತವಾಗಿ, ನನ್ನ ಬಂಧು ಬಳಗ, ನನ್ನ ತಾಯಿ ಸಮೇತವಾಗಿ ಒಬ್ಬರು ಕೂಡ ಒಳ್ಳೆಯಿಂದ ಪ್ರೀತಿಯಿಂದ ಗಿಡನ್ ಪರ್ಸದ ಪ್ರೈಸ್ ಬ್ರದರ್, ಕುತ್ಕೊಳ್ಳಿ ಬ್ರದರ್, ಕಾಫಿ ಕುಡಿದಿರೋ ಬ್ರದರ್ ಅಂತ ಕೇಳಿದಾರೆ. ಅಂತ ಪ್ರೀತಿ ನನ್ನ ಆ ರೀತಿಯ ಪ್ರೀತಿಯಾಗಿ ಮಾತಾಡೋದು ವ್ಯಕ್ತಿಗಳೇ ಇಲ್ಲ. ಯಾಕಂದ್ರೆ ನಾನು ಬೆಳೆದ್ರೆ ವಾತಾವರಣ ಆ ರೀತಿ. ಅದ ಮೊದಲನೇ ಸಲ ಗಿಡನ್ ಪಾಸ್ಟ್ ಆ ರೀತಿಯಾಗಿ ಪ್ರೈಸ್ ಬ್ರದರ್, ಕುತ್ಕೊಳ್ಳಿ, ಕಾಫಿ ಕುಡಿತೀರಾ, ಊಟ ಮಾಡ್ತೀರಾ ಅಂದ್ರು. ನನಗೆಲ್ಲೋ ಒಂಥರ ಶಾಕ್ ಆಯ್ತು. ನನ್ನನ್ನು ಬೇರೆ ವೆರೈಟಿಯಾಗಿ ಕರೀತಾರೋ ಮಾತುಗಳು ಜನ, ಈ ವ್ಯಕ್ತಿ ಯಾರಪ್ಪ ಹಿಂಗ್ ಕರೀತಿದ್ದಾನೆ ಅಂತ ಅಲ್ಲಿ ಸ್ಟಾರ್ಟ್ ಆಯ್ತು. ನನಗೆಲ್ಲೋ ಒಂದು ದೇವರಲ್ಲಿ ಏನೋ ಒಂದು ಫಲ ಇದೆ. ಆಗ ದೇವರ ಪ್ರೀತಿನ ಕಲ್ತ್ಕೊಂಡು, ದೇವ್ರ ಪ್ರೀತಿ ಯಾರಿಂದ ಹೋಗುತ್ತೇಳಿ? ಯಾರಿಂದ ದೇವ್ರ ಪ್ರೀತಿ ಹೋಗೋದು? ನಮ್ಮಂತ ಸೇವಕರಿಂದ ಅಲ್ವಾ? ನಮ್ಮಂತ ಸೇವಕರಿಂದಾನೆ. ಅಲ್ಲಿಂದ ದೇವರು ಕರೆದು ದೇವರ ಆಶೀರ್ವಾದ ಮಾಡೋ, ಅಲ್ಲಿ ಚೆನ್ನಾಗಿ ಬೆಳೆದು. ನಾನು ಯಾಕೆ ಈ ಉದ್ದೇಶ ಇರ್ತೇನೆ ಅಂದ್ರೆ, ಪ್ರತಿ ವರ್ಷ ಇಷ್ಟು ಜನ ಸೇವಕರನ್ನ ಕರೆಸ್ತೀನಿ ಅಂದ್ರೆ,
ಅವ್ರು ಮಾಡುವಂತ ಪ್ರಾರ್ಥನೆ ಎಲಿಯಾಗಿ ಒಂದು ಚಿಕ್ಕ ರೊಟ್ಟಿ ಕೊಟ್ಟಾಗ 3 ವರ್ಷ ಆಶೀರ್ವಾದ ಅಂದ್ಕೊಂಡಿದ್ದಾರೆ. ಕರೆಕ್ಟ್ ಇಲ್ವಾ? ನಾನು ಈ ವರ್ಷ ಈ ದಿನ ಏನೋ ನನ್ನ ಕೈಲಾಗದೊಂದು ಚಿಕ್ಕ ಒಂದು ಕಾಣಿಕೆಯನ್ನು ಚಿಕ್ಕ ಒಂದು ಉಡುಗೊರೆ ಮಾಡುವಾಗ ಅವರು ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕಾಗಿ ತಮ್ಮ ಹೆಂಡತಿ ಮಕ್ಕಳು ಎಂತಿಯವ್ರ ಕೈ ಅವರು ಧರ್ಮಪತ್ನಿಕೆ ಕೊಟ್ಟು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಒಂದು ವರ್ಷವೆಲ್ಲ ನಮ್ಮನ್ನ ನಡೆಸ್ತಾರೆ. ನಮ್ಮ ಬಿಗ್ನೆಸ್ಗಳೆಲ್ಲ ದೇವರು ಆಶೀರ್ವಾದ ಮಾಡ್ತಾರೆ. ಅದಕ್ಕಾಗಿ ಸೇವಕರನ್ನ ಮೊದಲು ಪ್ರೀತಿಸ್ಬೇಕು. ಸೇವಕರನ್ನ ಇವತ್ತು ಕೂಡ ಅವ್ರ ಮೇಲೆ ಅಷ್ಟು ಅಭಿಮಾನ. ಯಾಕೆಂದ್ರೆ ವಿದ್ವಾನ್ ಪಾಷ ಅಷ್ಟು ಪ್ರಾರ್ಥನೆ ನನ್ನ ಜೀವನದಲ್ಲಿ ಮಾಡಿದ್ರು. ಇಂಥ ಕುಡುಕನ್ನ ಯೇಸು ಕ್ರಿಸ್ತನ ಪ್ರೀತಿ ಮಾಡ್ತಾರೆ ಅಲ್ವಾ? ಇವತ್ತು ಒಂದು ಮೂಲೆಗಲ್ಲಾಗಿ ಇಲ್ಲಿ ಬಂದು ನಿಲ್ಲಿಸಿದ್ದಾರೆ. ದೇವರು ನೋಡಿ ಸುಂದರವಾಗಿರುವ ಒಂದು ಮನೆ ಕೊಟ್ಟಿದ್ದಾರೆ. ಪ್ರಾರ್ಥನೆ ಮಾಡ್ತಾರೆ, ದೇವರೇ ಇನ್ನೊಂದು ಸಭೆ ಮಾಡಬೇಕು ಅಂತ. ದೇವರೆಲ್ಲ ಒಂದು ಸಭೆ ಕೂಡ ದೇವರು ಆಶೀರ್ವಾದ ಮಾಡಿಸ್ತಾರೆ. ಹಲ್ಲೆಲೂಯಾ. ಈ ಚಿಕ್ಕ ಸಾಕ್ಷಿ ಮುಗಿಸ್ತೇನೆ. ಓಕೆ, ಒಂದು ಚಪ್ಪಾಳೆ ಹೊಡಿಯೋಣ. ಹೆಣ್ಮಕ್ಳು ಡ್ಯಾನ್ಸ್ ಆಗೋದಿಲ್ಲ ಸಿಗುತ್ತಾ? ಇಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತಾ? ಹೇಳ್ರಿ ಹೇಳೋಣ. ಯಾರೆಲ್ಲ ಗೊತ್ತಾ? ಎಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತಾ? ಎಲ್ಲ ಅಂಗಡಿಗಳಲ್ಲಿ ಮಾರ್ತಾರ? ಪಾಪ ಎಲ್ಲಿ ಸಿಗಲ್ಲ ರೀ. ಎಲ್ಲಿ ಸಿಗುತ್ತೆ ಗೊತ್ತಾ? ಒಂದು ವಚನ ಹೋದ್ರಿ, ಮಾರ್ಕೆಟ್ ಬರ್ತದೆ ಸುವಾರ್ತೆ ಚಾಪ್ಟರ್ 7ನೇ ಅಧ್ಯಾಯ 21ನೇ ವಚನ ಹೋದ್ರಿ, ಎಲ್ಲಿ ಸಿಗಲ್ಲ ಪಾಪ. ಬೈಬಲ್ ಹೇಳೋದು ಎಲ್ಲಿಂದ? ನಮ್ಮ ಒಳಗಿಂದನೇ. ಆ ಪಾಪವನ್ನ ಓದ್ತೀಯಪ್ಪ, ಓದಿ ಇಂಟ್ರೆಸ್ಟ್ ಅಲ್ಲಿ ಓದಂಗಿದ್ರೆ ಓದು ತಕ್ಕಂತ. లోపల నుండి అనగా మనుషుల హృదయంలో నుండి దురాచలను, జారత్వములను, దొంగతనములను, నరహత్యలను, వ్యభిచారములను, లోపములను, ಕನ್ನಡ ನೋಡಿ ಚೆನ್ನಾಗಿ ಓದಿ. ಕನ್ನಡದಲ್ಲಿ ಟಕ ಟಕ ಅಂತ ಓದಿ. ಒಂದು ವಚನ ಮಾತ್ರ ಕನ್ನಡ. ಹೊರಡುವಂತದ್ದೇ ಮನುಷ್ಯನೊಳಗಿಂದ ಹೊರಡುವಂತದ್ದೇ ಮನುಷ್ಯನ ಒಳ್ಳೆ ಮಾಡುತ್ತದೆ. ಓದಿ ಪೂರ್ತಿ. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಕಳ್ಳತನ, ಕೊಲೆ, ಆಧಾರ, ದ್ರವ್ಯಾಸೆ, ಕೊಡುಕತನ, ಮೋಸ, ಬಡತನ, ಹೊಟ್ಟೆ ಪೈಗಳು, ಸೊಕ್ಕು, ಬುದ್ಧಿಗೇಡುತನ ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಬರಲ್ಲ, ಮನುಷ್ಯನೊಳಗಿಂದನೇ ಬರುತ್ತೆ. ಅಂಗಡಿಯಲ್ಲಿ ಸಿಗಲ್ಲ, ಎಲ್ಲಿ ಕೊಂಡ್ಕೊಳ್ಳೋಕ್ಕೂ ಆಗಲ್ಲ. ನಮ್ಮ ಮನುಷ್ಯನ ಒಳಗಿಂದ ಬರುತ್ತೆ. ಇದನ್ನ ಅನುಮುಟ್ಟಿಸೋದಕ್ಕೆ ಯೇಸು ಸ್ವಾಮಿ ಬಂದಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಒಳ್ಳೆ ಮಾರ್ಗದಲ್ಲಿ ನಡಿ, ಕೆಟ್ಟದ್ದು ಒಳ್ಳೆದನ್ನ ತಿಳಿಸಿ ನಡೆಸಕ್ಕೆ ಯೇಸು ಕ್ರಿಸ್ತ ಬಂದ. ಹಲ್ಲೆಲೂಯಾ. ಸಂದೇಶ ಹಂಚಿದ ನಾವು ಫಿಲಿಪ್ಪರ್ಸ್ಗೆ ಯೇಸು ಕ್ರಿಸ್ತ రక్షించబడాలా? ఎందుకంటే దేవుని నామము ఎక్కడ లేదు అక్కడ నామముని ఉచ్చరించడానికి తిప్పేపల్లి ఇంకా దేవుడు ఆయన్ని తీసుకొచ్చి ఇక్కడ పెట్టినాడు. దేవుడు మంచివాడు. దానికోసము మేము ఆయన ఉండిన పరిస్థితుల్లో ఇప్పుడు దేవుడు మీ ముందు నిలిచి అట్లా ఏదో అర్హత ఇచ్చినాడు. పెద్దవాళ్ళ ముందు నిలిచే అర్హత దేవుడు మాకు ఇచ్చినాడు. దేవుడు ఇంకా హెచ్చుగా ఆయన్ని, ఆయన సభని, ఆయన కుటుంబాన్ని హెచ్చగా జీవించి ఆశీర్వచ్చిన గాక దేవుడు మహిమ చెప్తున్నాం. పని మాటలు ముగిస్తున్నాం. ಹೇಳ್ತೀನಿ ಒಂದೆರಡು ಮಾತು. ಈ ಯಾರ್ದು ಬೇಡ, ಈ ಯೇಸುನ ನಂಬಬೇಕು ಅಂದ್ರೆ ಯಾರು ಬೇಡ. ಉದಾಹರಣೆ ನಮ್ಮ ಮಹೇಶ್ ಫಸ್ಟ್ ನಮ್ಮೂರ್ನವ್ರೆ, ನಮ್ಮೂರಾಗೆ ಇದ್ದೋನು. ಯಾವಾಗ ನೋಡಿದ್ರು ಕುಡಿಯೋದು, ಅವ್ರ ಹತ್ರ ಇವ್ರ ಹತ್ರ ಒಂದ್ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಕೊಡ್ಸ್ಕೊಂಡು ಕುಡಿಯಕ್ಕ ಹೋಗೋದು. ಆ ದೇವ್ರು ಅದೇನೋ ಮಾಡಿನ ಆಯಾಮನ್ನಂತೂ ಏನೋ ಅವ್ರ ಮಿಸ್ಸಸ್ನ ಕುಡಿದು ಬಿಡೋದು, ಹೋಗೋದು, ನುಣ್ಣಗ ಇಟ್ಕೊಂಡು ಹೊಡಿಯೋದು, ಆಯಾಮನ್ ಗೊಳೋ ಅನ್ನೋದು. ಆ ದೇವ್ರು ಅಲ್ಲ, ಈಗ ಹೇಳ್ಬೇಕು ಅಂದ್ರೆ ಗೊಳೋ ಅನ್ನೋದು. ಹೋಗ್ತಾ ಇದ್ದಾಗ ಹಣ ನೋಡೋಣ ಅನ್ನೋದು. ಏನ್ ಮಾಡ್ತೀಯ? ಈತ್ನು ನಾನು ಕೊಡಲ್ಲ ಅಂದ್ರು ಏನೋ 10, 20, 50 ರೂಪಾಯಿ ಒಳಗಡೆನೆ ಕೊಡ್ಸ್ಕೊಂತಿದ್ದು. ಹಣ ಮಹೇಶ ಕೊಡಲ್ಲ, ಹೋಗಪ್ಪ ಇವತ್ತು ನೀನ್ ಕುಡ್ದು ಇದು ಮಾಡ್ತೀಯ ಅಂದ್ರು ಇಲ್ಲ, ನನಗ್ ಬೇಕೇ ಬೇಕು ಕೊಡ್ತೀಯೋ ಇಲ್ಲ. ಅವಾಗ ಕೊಟ್ಟು ಕಳಿಸಿದ್ರೆ ಆ ದೇವ್ರು ಅದ್ ಹೆಂಗೆ ಬುದ್ಧಿ ಕೊಟ್ಟ ನೋಡು. ಅವತ್ತು ಎಲ್ರನ್ನಾನು ಬೇಳಾಡ ಅಂತವನು ಇವತ್ತು ಇಷ್ಟು ಜನಕ್ಕನು ಊಟ ಆಗ್ತಾನಂದ್ರೆ ಯೇಸು ಪರಮಾತ್ಮನ ಒಬ್ಬನೇ ಸಾಕ್ಷಿ ಅಂತಂದು ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಅದೊಂದೇ ಉದಾಹರಣೆ ಅಲ್ಲ, ನಮ್ಮೂರಲ್ಲಿ ಒಂದು 2-3 ಅವರು ಇವತ್ತು ಬಂದವರೇ ಇಲ್ಲೋ ಗೊತ್ತಿಲ್ಲ.
ಆ ಕೂಡುಗಳು ಮುನಿಯಪ್ಪನ ಅಂತಂದು ಈ ಮೂಟಿಗೆ ಹೊತ್ಕೊಂಡು ಪಾಪ ಇನ್ನೇನು ಹೋಗ್ಬಿಟ್ಟು ಇನ್ನೇನು ಇಲ್ಲಪ್ಪ ಅದ್ನ ಊರಾಗೆಲ್ಲಾನು ಅರ್ಧ ಊರೆಲ್ಲಾನು ಹೋಗ್ಬಿಟ್ಟ ಅಂತ ಓನ್ ಇವತ್ತು ಈ ನಿಮ್ಮಂತ ಒಂದ್ 20-30 ಜನಕ್ಕ ಅದ್ಕನು ಯಾರು ಹೇಳಿದ್ರು ಅದೇನ್ ಕತ್ವ ದೇವ್ರೇ ಬಂದು ಅದ್ಕ ವಾಗ್ದಾನ ಕೊಟ್ಟು ಗೊತ್ತಿಲ್ಲ. ಎಲ್ರಿಗಾನು ಬಂದು ನೀವು ಯೇಸು ಸ್ವಾಮಿನ ಪ್ರಾರ್ಥನೆ ಮಾಡ್ರಿ. ಕೆಲವ್ರ ಹತ್ರಕ್ಕ ಬಂದು ನಮ್ಮನೆ ಹತ್ರಕ್ಕೂ ಬರ್ತಾನೆ ಅವಾಗ ಬಂದು ಪ್ರಾರ್ಥನೆ ಮಾಡಿ ಎಲ್ರಿಗಾನು ಒಳ್ಳೇದಾಗ್ಲಿ. ಮಳೆ ಬರಿಲ್ಲ ಅಂದ್ರೂ ಅದನ್ನ ಪ್ರಾರ್ಥನೆ ಮಾಡ್ತಾನೆ. ಅದ್ ನೋಡೋದಿಕ್ಕ ನೀವ್ ಎಲ್ರು ಅಯ್ಯೋ ಇದ್ ಯಾರೋ ಬಿಡಪ್ಪ ಅಲ್ಲ ಬಿಡಪ್ಪ ಅಂತಂದು ಅನ್ನೋ ಪೊಸಿಷನ್ ಐತೆ. ನಾನು ಯಾವಾಗ ಸಿದ್ದಾಗ ಏನ್ ಸಮಯ ಏನೋ ಮಳೆ ಹಿಂದಕ್ಕೋಯ್ತು ಏನೋ ನೀನ್ ಪ್ರಾರ್ಥನೆ ಮಾಡಿಲ್ಲ ಅಂತಂದು ನಾನು ಕೇಳ್ತೀನಿ. ಕೇಳಿದಾಗ ಅದೇನು ಮನ್ಸು ತಗೋತಾನ ಒಂದು 4-5 ದಿವಸದೊಳಗಡೆ ನಾನು ಪ್ರಾರ್ಥನೆ ಮಾಡಿ ತರಿಸ್ತೀನಿ ಅಂದ್ರೆ ಪಕ್ಕ 4-5 ದಿವಸದೊಳಗಡೆ ಮಳೆ ಬರ್ತೈತೆ. ಇನ್ನೊಬ್ರು ಇವ್ರ ಹತ್ರ ಈ ನಮ್ಮ ಮುನ್ರಾಜು ಮಾಟ್ಲ ಹತ್ರ ಒಬ್ರು ಅವ್ರೆ ಏನೋ ಸುಬ್ಬಮ್ಮನ ಅಂತಂದು ಆಯಮ್ಮಂದು ಅದೇ ಅಲ್ಲ ಆಯಮ್ಮಂದು ಅದೇ ನನ್ನ ಕಣ್ಣೆದುರುಗಡೆ ನಾನು ನೋಡಿರೋಂಥದ್ದು. ನೇನೋ ನೋಡ್ದಿರೋ ಸುಳ್ಳಂತೂ ಒಂದು ವಾಕ್ಯ ಕೂಡ ನಾನು ಸುಳ್ಳು ಹೇಳ್ತಾ ಇಲ್ಲ ಇವತ್ತು. ಆಯಮ್ಮಂದು ಅಷ್ಟೇ. ಇವಾಗ ಆಯಮ್ಮನ ಏನೋ ಚಿಕ್ಕದಾಗ ಅಂಗಡಿ ಇಟ್ಕೊಂಡು ಆಯಮ್ಮನ ಜೀವನ ಆಯಮ್ಮನ ಮಾಡ್ತಾವ್ರೆ ಅಂತ ಊರು ಎಷ್ಟಾಳ ನಮ್ಮೂರಲ್ಲಿ ಒಂದು 15-20 ಜನ ಉದಾಹರಣೆ ಕೊಡ್ಬೋದು. ಏನೋ ಎಲ್ಲ ಇದಾಗಿ ಯೇಸು ಸ್ವಾಮಿಕ ಅವರು ಭಕ್ತಿನ ಯೇಸು ಭಕ್ತಿ ಸೇರ್ಕೊಂಡವನ ನನಗಂತೂ ಗೊತ್ತಿಲ್ಲ. ಒಂದು 15-20 ಜನ ಅಂತೂ ಚೆನ್ನಾಗಿದ್ದು ಆಗವ್ರೆ. ಅದೊಂದಿರ ಇವ್ರನ್ನ ಚೆನ್ನಾಗಿ ಇದು ಮಾಡ್ಬೇಕು. ನಮ್ಮೂರು ಸುತ್ತಮುತ್ತ ಯಾರಿಗೆ ಚೆನ್ನಾಗಿದ್ದೀರಾಗ್ಲಿ ಅವ್ರನ್ನ ಕರ್ಕೊಂಡು ಸೀದಾ ಹೆಬ್ಬಾಳಕ್ಕೆ ಹೋಗ್ತಾರೆ. ಹೆಬ್ಬಾಳಕ್ಕೆ ಹೋದ್ರೆ ಅಲ್ಲೇ 1 ಲಕ್ಷ ಬಿಲ್ ಮಾಡಿದ್ರೆ ಅದನ್ನ ಕೊಡ್ಸೋದೆಲ್ಲನೂ 10-15 ಸಾವಿರ. ಅಲ್ಲ ಇದು ನಾನು ಕಣ್ಣಾಗ ನೋಡಿರೋದು, ಅವ್ರ ಹತ್ರ ನಾನು ತಿಳ್ಕೊಳ್ಳೋದು. ನಾನು ಯಾವಾಗ ನೋಡಿದ್ರು ಅಪ್ಪ ಇವತ್ತು ಯಾರೋ ಪೇಷಂಟ್ ಸಿಕ್ಕಿಲ್ಲನಪ್ಪ ಅಂತ ಹೇಳ್ತಾ ಇರ್ತೀನಿ. ಅಲ್ಲ ಅಷ್ಟು ಇದು ಮಾಡ್ತಾವ್ರೆ. ಅವ್ರಿಗೆ ಆ ದೇವ್ರು ಅದ್ ಹೆಂಗೆ ಬುದ್ಧಿ ಕೊಡ್ತಾವನೋ ಅದೇನೋ ಇಲ್ಲ ಅನ್ನೋದು. ನಾವು ರಾಜಕೀಯದಾಗಿದ್ರು ನಾವು ನಮ್ಗೇನೋ ದೇವ್ರು ಒಂದು ಅಷ್ಟೋ ಕೊಟ್ರು ನಾವು ಕೂಡ ಸಹಾಯ ಅಲ್ಲ. ಅಷ್ಟು ಜನಕ್ಕ ನಾವು ಇನ್ನ ಹೋಗಿ ಬೆಂಗಳೂರು ಕರ್ಕೊಂಡೋಗಿ ಅವರು ಒಂದು 5-6 ದಿವಸ ಹೋಗಿ ತಿರ್ಲಾಡೋ ಪೊಸಿಷನ್ ಇಲ್ಲ ನೋಡ. ಅವರು ಅದೇ ಕೆಲಸವಾಗಿ ಎಲ್ಲಾ ಬಿಟ್ಟು ಮಾಡ್ತಾವ್ರಂದ್ರೆ ಆ ಯೇಸು ಪರಮಾತ್ಮನ ನಂಬಿದವನು ಯಾರು ಅಷ್ಟೇ ಅಲ್ಲ, ಕೆಟ್ಟಿಲ್ಲ ಕೆಡೋದು ಇಲ್ಲ ಅನ್ನೋದು ನನ್ನ ಭಾವನೆ. ಇಷ್ಟು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾನ ಎಲ್ರಿಗಾನು ಆ ದೇವರ ಹತ್ರ ನಮಿಸ್ತಾ ಜೈ ಯೇಸು ಸ್ವಾಮಿ. దేవుని అతి పరిశుద్ధమైన నామంలో చేరి వచ్చిన గణ్యాతి గణ్యులకు అలాగే చేరి వచ్చిన దేవుని సేవకులకు దేవుని యొక్క బిడ్డలందరికీ కూడా చిక్బలాపూర్ పట్టణ ప్రజలకు ఈ 2024 సంవత్సరపు క్రిస్మస్ శుభాకాంక్షలను మీకు తెలియజేస్తూ యేసు ప్రభు ఈ లోకానికి ఎందుకు వచ్చాడు, ఇంతవరకు వాళ్ళిద్దరు సాక్ష్యము విన్నాం. ఎవరు మహేష్ ఎలా ఉన్నాడు, అలాగే గిద్యోన్ పాస్టర్ గారు ఎలా ఉన్నారు, వాళ్ళ జీవితం ఎట్లా ఉన్నది అనే విషయాన్ని వాళ్ళు సూటిగా చెప్పారు. దయచేసి యేసు ప్రభు 100కి 100 పాళ్ళు మనిషి, 100కి 100 పాళ్ళు దేవుడు. దయచేసి చాలా బాగా అర్థం చేసుకోండి. యేసయ్య 100కి 100% దేవుడు, 100కి 100% మనిషి. మనిషిగా వచ్చిన దేవుడు. ఎందుకంటే ఆయన ఈ లోకానికి ఎందుకు వచ్చాడంటే లూకా 19వ అధ్యాయము 10వ వచనం క్లియర్ గా చెప్తుంది. ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಮನುಷ್ಯ ಕುಮಾರನು ಈ ಲೋಕಕ್ಕೆ ಬಂದಿದ್ದಾನೆ. ನೋಡ್ರಿ, ಈ ಲೋಕದಲ್ಲಿ ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚಿತವಾಗಿ
ಜನರೆಲ್ಲರೂ ಸ್ವರ್ಗಕ್ಕೆ ಹೋಗುವಂತ ದಾರಿಯನ್ನ ತಿಳಿಯದೆ ಕೆಟ್ಟು ಹೋಗುತ್ತಿರುವಾಗ ಅಂತಹ ಕೆಟ್ಟು ಹೋಗುವಂತ ಜನರಿಗೆ ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಎಂಬುದಾಗಿ ಮಾರ್ಗ ತೋರಿಸುವುದಕ್ಕೆ ಈ ಲೋಕದಲ್ಲಿ ಒಬ್ಬ ಕನ್ನಿಕೆಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರುವಂತ ರಕ್ಷಕನು ಯೇಸು ಸ್ವಾಮಿ ಆಗಿದ್ದಾನೆ. ಆಮೇನ್, ಆಮೇನ್. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಹೇಳುತ್ತದೆ, ಓಂ ಶ್ರೀ ಕನ್ಯಸುತಾಯ ನಮಃ ಅಂತ. కన్యకకు పుట్టిన వానికి నమః అని, కన్యకకు పుట్టిన వానికి స్తోత్రము అని. నా ప్రియమైన సహోదరి సోదరులారా, ఇక్కడ కూర్చున్నటువంటి ఘనమైన వ్యక్తులారా, ఇక్కడ చూడండి అన్న, నా రెండు చేతులు జోడించి మిమ్మల్ని అడిగేది ఏంటంటే, యేసు ప్రభు కన్యకలో ఎందుకు పుట్టాల్సి వచ్చిందంటే, ఈ లోకములో అదే భగవద్గీత చెప్తుంది. అప్పుడే బాబన్న గారి పాటల ఆ యొక్క శ్లోకాలు చెప్పారు. అదేంటంటే, సర్వలోక పాప పరిహారం రక్త ప్రోక్షణ ఆవశ్యకం తద్రక్తం పరమాత్మేనాం పుణ్యదాన బలియాగం. దీని అర్థం ఏంటంటే, సర్వలోకములో ఉండే మనుషులందరూ పాపులే. వాడు ఎవడైనా కానీ, ఉన్నవాడు కానీ లేనివాడు కానీ, అనిల్ అంబానీ కానీ వీధిలో అడుక్కు తినే పేదవాడు కానీ, ప్రతి ఒక్కరు కూడా జన్మ పాపం కర్మ పాపంతో మనుషులు జీవిస్తూ ఉన్నారు. ఇప్పటికీ కూడా ఈ పాపం పోవాలి అంటే వ్రతాలు చేస్తే పాప పరిహారం జరగదు, నువ్వు పెళ్లిళ్ళు చేస్తే పాప పరిహారం జరగదు, నువ్వు అన్నదానం చేస్తే పాప పరిహారం జరగదు, వస్త్రదానం చేస్తే పాప పరిహారం జరగదు. పాపం పోవాలి అంటే రక్తం కార్చాలి అని హెబ్రీయులకు రాసిన పత్రికలో దేవుడు స్పష్టంగా చెప్తాడు. కాబట్టి రక్తం కార్చడానికి దేవాది దేవుడే కన్యకలో పరిశుద్ధుడుగా జన్మించాల్సి వచ్చింది. అందుకే ఆ యొక్క శ్లోకంలో అర్థం ఏంటంటే, ఈ లోకంలో ఉండే వాళ్ళందరూ పాపులే, వాళ్ళ పాపం పోవాలి అంటే పరమాత్ముడు రక్తం కార్చాలి. ఆ రక్తము పరమాత్మునిదై ఉండాలి. దేవుని ఆత్మ యేసు ప్రభు యొక్క తల్లి మీదకి వస్తే ఆమె గర్భవతి అయింది. దేవుని యొక్క పరిశుద్ధాత్మ ఆమె మీదకి వచ్చినప్పుడు ఆమె గర్భవతి అయి యేసుక్రీస్తుకు జన్మనిచ్చింది. ఇక్కడ ఉండేటువంటి అక్కలారా, అన్నలారా, ప్రియ తమ్ముడు, ప్రియ చెల్లి, ప్రియ అయ్యలారా, అమ్మలారా, నా రెండు చేతులు జోడించి మీ అందరినీ బ్రతిమలాడేది ఏంటంటే, పాప క్షమాపణ కలగాలి అంటే మనం తీర్థయాత్రలో లేదా అన్నదానాలు, వస్త్రదానాలు, లేక డబ్బులు ఇచ్చి పెళ్లిళ్ళు చేయటమో ఇవి చేస్తే కాదండి. నా దేవుడు చెప్తాడు, రక్త ప్రోక్షణ ఆవశ్యకం తద్రక్తం పరమాత్మైన పుణ్యదాన బలియాగం. ఆ రక్తం పరమాత్మునిదై ఉండాలి. అందుకే 2024 సంవత్సరాల క్రితం కన్యక మరియమ్మ గారు దేవుని దృష్టికి పరిశుద్ధమైన స్త్రీగా కనపడితే దేవుడు ఆమెను ఎన్నుకొని ఆమె గర్భములో ఈ లోకానికి ఆయన మనిషిగా వచ్చాడండి. అందుకే నా ప్రియమైన సహోదరి సోదరులారా, ఆ యేసు ప్రభు 33.5 సంవత్సరాలు ఈ లోకములో మనిషిగా జీవించాడు. అన్యాయం చేయలేదు, అబద్ధం చెప్పలేదు, మోసం చేయలేదు, వ్యభిచారం చేయలేదు, దొంగతనం చేయలేదు. ఆయనను సిలువకేసేటప్పుడు ఒక గవర్నర్ దగ్గరికి ఆయనను తీసుకొని పోతే ఆనాటి గవర్నర్ ఏమంటాడో తెలుసా? ఈయనలో ఏ తప్పు నాకు కనపడలేదు, ఈయనలో ఏ తప్పు కనపడలేదు.
అంటే యేసు ప్రభువు పాపము చేసి శిక్ష అనుభవించలేదు. ఆయన దేవుడు కాబట్టి మనుషులను వెతుక్కుని రక్షించేదానికి వచ్చిన దేవాది దేవుడు కాబట్టి ఆ యొక్క దేవుడు మనందరి కొరకు లోక పాపాలు పరిహరించేదాని కోసము ఆయన ఈ లోకానికి వస్తే, అంతకు ముందు వచ్చినటువంటి బాప్తిస్మమిచ్చే యోహాను అంటాడు, ఇదిగో లోక పాపములను మోసుకొని పోయే దేవుని గొర్రె పిల్ల. అంటే దేవునికి బలి ఇచ్చేదానికి వచ్చినటువంటి దేవుని యొక్క గొర్రె పిల్ల. అందుకే ఆ యొక్క గొర్రె పిల్ల అయిన యేసయ్య 2024 సంవత్సరాల క్రితం కన్యక గర్భములో జన్మించి ఆయన ఎవరి కోసం జన్మించాడంటే మనుషుల పాపాలు పరిహరించేదానికి ఆయన ఈ లోకానికి వచ్చాడు. కాబట్టి నా ప్రియ దేవుని బిడ్డలారా, క్రిస్మస్ అనగా క్రీస్తు ఆరాధన. ఆయనను ఆరాధించేదానికి ఇంతమంది మనం ఇక్కడ చేరి వచ్చాం. ఎందుకో తెలుసా? నా పాపం పరిహరించేవాడు యేసుక్రీస్తు ఒక్కడే. నీ పాపం పరిహరించేవాడు యేసుక్రీస్తు ఒక్కడే. అందుకే ఆ రోజు నా ప్రియ దేవుని బిడ్డలారా, చూడండి, లూకా రాసిన సువార్త 2వ అధ్యాయం 10వ వచనంలో యేసు ప్రభు పుట్టినప్పుడు దేవుని దగ్గర నుంచి దేవదూత వచ్చి ఏమంటా ఉన్నాడు చూడండి. ಎದರಬೇಡಿರಿ ಕೇಳಿರಿ ಜನರಿಗೆಲ್ಲ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ ಇವತ್ತು ರಕ್ಷಕನು ನಿಮಗೋಸ್ಕರ ಹುಟ್ಟಿದ್ದಾನೆ. హల్లెలూయా, హల్లెలూయా. నా ప్రియ సహోదరి సోదరులారా, నా ప్రియమైన అన్నలారా, నా ప్రియ అక్కలారా, యేసు ప్రభు పుట్టింది క్రైస్తవుల కోసం కాదు. యేసు ప్రభు వచ్చింది క్రైస్తవ మతాన్ని స్థాపించేదానికి కాదు. యేసు ప్రభు వచ్చింది సమస్త జనులకు కూడా సంతోషం ఇచ్చేదానికి వచ్చాడు. హల్లెలూయా. అందుకే లూకా 19వ అధ్యాయం 10వ వచనంలో నశించిన దానిని వెతికి రక్షించేదానికి మనుష్య కుమారుడు వచ్చాడు. నా ప్రియమైన సహోదరి సోదరులారా, ఈ మధ్యాహ్న కాల సమయంలో యేసు ప్రభు యొక్క పుట్టుక ఈ లోకంలో ఉండే జనాలకి సంతోషాన్ని తీసుకొచ్చింది. ఎందుకు సంతోషం తీసుకొచ్చిందంటే పాప పరిహారము చేయడానికి, బలి అవడానికి, యేసయ్య తన రక్తం కార్చేదానికి మన కోసం పుట్టాడు కాబట్టి. అందుకే అదే భగవద్గీత చెప్తుంది, 5 గాయములు పొందిన ఓం శ్రీ పంచగాయాయ నమః అని. దాని అర్థం ఏంటో తెలుసా? 5 గాయాలు పొందిన వానికి స్తోత్రము. 5 గాయాలు చూడండి. యేసు ప్రభు తలకు ముళ్ళ కిరీటం 1, ఈ చేతికి 2 మేకులు 3, ఈ యొక్క పక్కకు బల్లెముతో పొడుస్తారు 4, 2 కాళ్ళు జాయింట్ చేసి ఒక మేకును దిగగొట్టారు 5 గాయాలు పొందిన వానికి నమః చెప్పండి అని మన భగవద్గీత చెప్తాను. కాబట్టి యేసుక్రీస్తు ఈ లోకములో ఉండే ప్రతి ఒక్కరి పాపాలు పరిహరించేదానికి రక్షకుడుగా వచ్చాడు. ఇంకొక గమ్మత్తైన విషయం ఏంటో తెలుసా? యేసు అంటే రక్షకుడు. యేసు అంటే ఏమిటి నుంచి రక్షిస్తాడో తెలుసా? పాపము నుండి రక్షిస్తాడు, మరణము నుండి రక్షిస్తాడు, మూడోది సైతాను నుండి రక్షిస్తాడు. ఈ మూడిటి నుండి మనుషులకు రక్షణ లేకుండా నశించిపోతున్న సమయంలో రక్షకుడుగా నా యేసయ్య ఈ లోకానికి పుట్టాడు. పుట్టి 33.5 సంవత్సరాలు ఈ లోకములో మనిషిగా జీవించాడు. జీవించి తన యవ్వన కాలములో తన యొక్క పరిశుద్ధమైన రక్తాన్ని, శరీరములో ఒక డ్రాప్ కూడా రక్తం లేకుండా ఆయన మనుషులందరి కొరకు
ఈ లోకములో రక్తం కార్చడానికి కన్యక గర్భములో జన్మించాడు. ఇదే క్రిస్మస్ అండి. ఆ క్రిస్మస్ యొక్క మహిమ మీరు తెలుసుకొని ఆయన కోసము ఆయన సన్నిధిలో నేను పాపిని ప్రభువా నన్ను క్షమించు అని ఎవరైతే అడుగుతారో వారి పాపాలు వాళ్ళు ఎంతటి వాళ్ళైనా కానీ ఆయన దగ్గరికి వచ్చి ఆ చర్చ్కి వచ్చి యేసయ్యా నన్ను క్షమించు నేను పాపిని అంటే ప్రతి ఒక్కరి పాపాలని కడిగి ఆయన శుద్ధీకరించి పాప క్షమాపణ ఇచ్చే దేవుడు యేసుక్రీస్తు అండి. యేసు ప్రభు శిలువలో మరణించి సమాధి చేస్తే 3వ రోజున తిరిగి లేచి వచ్చాడండి. 40 రోజులు అందరి మధ్యలో ఉన్నాడండి. 40వ రోజు అందరూ చూస్తున్నట్టుగా ఆకాశ మేఘముల మీద దేవుని దగ్గరికి కొనిపోబడ్డాడు. ఆ యేసు తిరిగి రెండవసారి వస్తాడు. అవునండి, నా యేసయ్య రెండోసారి తిరిగి వస్తాడు. అప్పుడే ఈ కలియుగం అంతమయ్యేది. యేసు ప్రభు రెండోసారి ఖచ్చితంగా వస్తాడు. వచ్చినప్పుడు ఏం జరుగుతుందో తెలుసా? ఇప్పుడు ఎవరైతే ఆయనతో నమ్ముకొని చనిపోయినారో వాళ్ళ సమాధుల్లో ఉండే వారు లేపబడతారు. ఆయనతో నమ్ముకొని బతికున్నాం చూడండి, మనము వాళ్ళతో పాటు కన్ను మూసి కన్ను తెరిసే లోపుగా మధ్య ఆకాశానికి యేసయ్యను కలుసుకోవడానికి మనం వెళ్తాం. కాబట్టి నా యేసు ప్రభు మార్కు రాసిన సువార్త 16వ అధ్యాయంలో 16వ వచనంలో చెప్తాడు, నమ్మితే రక్షణ పొందుతారు, నమ్మకపోతే శిక్షించబడతారు. యేసయ్యను నమ్మితే రక్షణ ఉందండి. ఒకవేళ ఆయన వేరే దేశపు దేవుడని ఆయన మీద ముద్ర వేసి మీరు ఆయన నమ్మకపోతే రేపు చనిపోయిన తర్వాత 2 జాగాలు కనపడతాయండి. ఒకటి స్వర్గము, రెండోది నరకం. ఖచ్చితంగా ఉంది. నరకం ఉంది, మోక్షం ఉంది, పరలోకం ఉంది. మీకు నరకం ఎట్లుంది అంటే దయచేసి ఈ ఒక్క వాక్యం చదవండి, నేను ముగిస్తాను. మార్కు రాసిన సువార్త 10వ అధ్యాయం 49వ వచనం చూడండి. నరకం ఎట్లుందో ఒకసారి చెప్పేసి నేను ముగిస్తాను. 10వ అధ్యాయం. ప్రతి వానికి ఉప్పు సారము అగ్ని వలన కలుగును. ఉప్పు మంచిదే గాని ఉప్పు నిస్సారమైన ఎడల దేని వలన మీరు దానికి సారము కలుగు చేతురు. 48. నరకమున వారి పురుగు చావదు, ಅಕ್ಕಿ ಆರದು. ಕನ್ನಡದಲ್ಲಿ ಏಮನುಂದೆ? ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದೇ ಇಲ್ಲ, ಬೆಂಕಿ ಆರುವುದೇ ಇಲ್ಲ. చూడండి అన్న, నరకం ఉంది, అది అగ్గి. స్వర్గం కూడా ఉంది, అది దేవుడు ఉండే జాగా. అక్కడికి వెళ్ళాలంటే నా యేసు ప్రభు చెప్పాడు, యోహాను రాసిన సువార్త 14వ అధ్యాయం 6వ వచనంలో, నేనే మార్గము, నా ద్వారానే తప్ప అక్కడికి వెళ్ళలేరు అన్నాడు. యేసుక్రీస్తు అనేది ఒక మతం కాదండి. యేసుక్రీస్తు అనేది కన్వర్షన్ కాదండి, మానసాంతరం. మనస్సును మార్చుకొని మోక్షానికి వెళ్ళే మార్గాన్ని వెతకటమే యేసయ్య నేర్పించిన మార్గం. భయంకరమైనటువంటి తాగుబోతులు, ఎంతో మంది పేకాట రాయిల్లో. నేను గౌరీబిందూరులో ఒక కార్యక్రమం చేశాను. మన బీజేపీ లీడరు రవినారాయణ రెడ్డి గారు ఉన్నారే, వాళ్ళ ఊరు నేను ఉండేటువంటి సేవ చేసే స్థలం. అక్కడ ఒక కార్యక్రమం చేశాను, బాంబులు పట్టుకున్న చేతిలో బైబిల్ అని. బాంబులు పట్టుకున్న వాని చేతిలో బైబిల్. దాని అర్థం ఏంటో తెలుసా? డాక్టర్ వైఎస్ రాజశేఖర రెడ్డి గారు, మాజీ ముఖ్యమంత్రి ఆంధ్రప్రదేశ్ కి, వాళ్ళ చిన్నాన్న కొడుకు ఒకప్పుడు బాంబులు వేసేవాడు, ఒకప్పుడు ఫ్యాక్షనిస్ట్. అట్లా వాడు ఈ రోజున ఈ పరిశుద్ధమైన బైబిల్ ని చేత పట్టుకొని యేసు ప్రభు రక్షకుడని ఆయన నమ్మి యేసయ్య కోసం జీవిస్తున్నాడు. ఆయనను పిలిపించి, మరి బ్రదర్ ఏసన్న గారిని పిలిపించి అక్కడ నేను ఒక మీటింగ్ పెట్టాను. అయితే నేను ఎందుకు చెప్పాను అంటే ఈ మాటలన్నీ యేసయ్య
మోక్షానికి వెళ్ళే మార్గం. యేసు ప్రభు తన రక్తం చేత మన పాపాల్ని కడిగేదానికి ఆయన రక్షకుడుగా ఒక చిన్న బాలుడుగా కన్యక గర్భంలో పుట్టాడు. ఆ యేసు యందు ఎందరైతే విశ్వాసం ఉంచుతారో వారందరికీ దేవుని బిడ్డలయ్యే అధికారం ఇస్తాడని యోహాను 1:14 ఆయన క్లియర్ గా చెప్తాడు. కాబట్టి యేసయ్య యందు విశ్వాసం ఉంచితే మీరు కూడా దేవుని బిడ్డలు అవుతారు. దేవుని బిడ్డలుగా ఉండి ఆ మోక్షాన్ని సొంతం చేసుకుంటారు. కేవలం ఇక్కడ ఉండే వాళ్ళే కాదు, ఇక్కడ కూర్చుండే వాళ్ళు కూడా ఇంకా ఎవరైనా ఆ యేసయ్యను ఒక మతానికో ఒక దేశానికో ఆయన ప్రతిపాదన చేస్తా ఉంటే దయచేసి ఆ యొక్క అపోస్తల కార్యాలు 10వ అధ్యాయంలో ఉంటది. యేసుక్రీస్తు అందరికీ ప్రభువు. హల్లెలూయా. ప్రతి ఒక్కరికి ఆయన ప్రభువు అంటే పరిపాలన చేసేవాడు, నడిపించేవాడు, రక్షించేవాడు, కాపాడేవాడు. మరి ఆ యేసు ప్రభును నమ్మితే రక్షణ, నమ్మకపోతే శిక్ష. తీర్మానం మీరే. దేవుడు మనకు జ్ఞానం ఇచ్చాడు. పశువులకు లేదు జ్ఞానం, జంతువులకు లేదు జ్ఞానం. కాబట్టి మనం ఏం చేయాలో తెలుసా? ఈ సత్యాన్ని తెలుసుకొని నేడే యేసు ప్రభువుకు మీ యొక్క మనస్సును, మీ హృదయాన్ని ఇస్తే ఆయన మిమ్మల్ని రక్షిస్తాడు. ఏమిటి నుంచి రక్షిస్తాడు? నరకము నుండి రక్షిస్తాడు, మరణము నుండి రక్షిస్తాడు, సైతాన్ నుండి రక్షిస్తాడు. అట్టి కృప ఈ వాక్యం విన్న మనందరికీ కూడా ప్రభువు తానే దయచేసి నడిపించునుగా. ఆమేన్. చాలా వందనాలండి.